ಸಾಧಕನು ತನ್ನ ಸ್ವರೂಪದ ಜ್ಞಾನವನ್ನು ಮಾಡಿಕೊಂಡಾಗ ಅವನು ಪರಮಾತ್ಮನೇ ಇದ್ದಾನಲ್ಲದೆ ಬೇರೆ ಏನೂ ಅಲ್ಲ ಅನ್ನುವ ಅರ್ಥವನ್ನು ಆ ಸೂತ್ರದಿಂದ ಬಹಳಷ್ಟು ಸುಂದರವಾಗಿ ಗ್ರಂಥಕಾರರು ನಿಮ್ಮೆಲ್ಲರನ್ನು ಕುರಿತು ಹೇಳಿದ್ದಾರೆ. ಮುಂದಿನ ಸೂತ್ರ ಇವತ್ತಿಂದು ಮಾತೃಮಾನಾದಿ ತ್ರಿಪುಟಿ ದೋರದಾಗಿಯೇ ಅದ್ವೈತಕ್ಕೆ ಪವನವಿಲ್ಲಿದು ಸಿದ್ಧ. ಮಾತೃಮಾನಾದಿ ತ್ರಿಪುಟಿ ದೋರದಾಗಿಯೂ ಅದ್ವೈತಕ್ಕೆ ಅಥವಾ ದೋರದಾಗಿಯೇ ಎರಡು ಥರ ಬರ್ತದೆ. ತೋರದಾಗಿಯೇ ಅಂತ, ತೋರದಾಗಿಯೇ ಅದ್ವೈತಕ್ಕೆ ಪವನವೂ ಇಲ್ಲ, ಇದು ಸಿದ್ಧ. ಪದಚ್ಛೇದ ಅಷ್ಟೇ, ಮತ್ತೇನಿಲ್ಲ. ವ್ಯವಹಾರ ನಡೆಯಬೇಕಾದರೆ ಮೂರು ಇದಾವೆ: ಪ್ರಮಾತೃ, ಪ್ರಮಾಣ, ಪ್ರಮೇಯ. ತಿಳಿದುಕೊಳ್ಳುವವನು ಪ್ರಮಾತೃ. ತಿಳಿದುಕೊಳ್ಳುವವನಿಗೆ ಕಾರಣ ಸಾಧನವಾದದ್ದು ಪ್ರಮಾಣ. ಆ ಪ್ರಮಾಣದಿಂದ ತಿಳಿದುಕೊಳ್ಳುವುದಕ್ಕೆ ವಿಷಯವಾದದ್ದು ಪ್ರಮೇಯ. ಪ್ರಮಾತೃ, ಪ್ರಮಾಣ, ಪ್ರಮೇಯ. ಈ ಪ್ರಮೇಯದ ಜ್ಞಾನ ಪ್ರಮಾ ಅಂತ ಕರೆಸಿಕೊಳ್ತದೆ. ಪ್ರಮೇಯ ವಸ್ತು ಇದೆಯಲ್ಲ, ಅದರ ಜ್ಞಾನವನ್ನು ಪ್ರಮಾ ಅಂತ ಕರಿತೇವೆ. ಪ್ರಮಾಣಜನ್ಯಂ ಜ್ಞಾನಂ ಪ್ರಮಾ. ಪ್ರಮಾಣಜನ್ಯಂ ಜ್ಞಾನಂ ಪ್ರಮಾ ಅಂತ ಕರೆದಾರೆ. ಪ್ರಮಾಣಜನ್ಯವಲ್ಲದ ಜ್ಞಾನವನ್ನು ಪ್ರಮಾ ಅಂತ ಕರೆಯುವುದಿಲ್ಲ. ಅದು ಪ್ರತ್ಯಕ್ಷಣ ಕರೆಯುವುದಿಲ್ಲ ಅದನ್ನು. ಪ್ರಮಾಣಜನ್ಯಂ ಜ್ಞಾನಂ ಪ್ರಮಾ. ಒಂದು 4 ಶಬ್ದ ನೆನಪಿಟ್ಕೊಳ್ಳೋದು ಅಷ್ಟೇ. ಸುಖ ದುಃಖ ಸಾಕ್ಷಾತ್ಕಾರ ಆಗ್ತದೆ ಮನಸ್ಸಿಗೆ. ಅಲ್ಲಿ ಪ್ರಮಾತೃ, ಪ್ರಮಾಣ, ಪ್ರಮೇಯ ಮೂರೂ ಕೂಡುವುದಿಲ್ಲ ಇಲ್ಲಿ. ಅದಕ್ಕಾಗಿ ಯಥಾರ್ಥ ಜ್ಞಾನ ಹೌದು, ಪ್ರಮಾ ಅನ್ನೋದಿಲ್ಲ ಅದನ್ನು. ಸುಖ ದುಃಖದ ಜ್ಞಾನ ಯಥಾರ್ಥ ಅವಾಗ, ಆದರೆ ಪ್ರಮಾ ಅನ್ನೋದಿಲ್ಲ. ಇನ್ನು ಈಶ್ವರ ಜ್ಞಾನ, ಜಗತ್ತನ್ನು ನಿರ್ಮಾಣ ಮಾಡುವುದಕ್ಕಾಗಿ ಪರಮಾತ್ಮನಿಗೆ ಜ್ಞಾನ ಇದೆ ಅಂತ ಇಟ್ಕೊಂಡಿದ್ದೇವೆ. ಆ ಈಶ್ವರ ಜ್ಞಾನವೂ ಕೂಡ ಪ್ರಮಾಣಜನ್ಯವಾದದ್ದಲ್ಲ, ಅದು ಸ್ವತಃ ಪ್ರಮಾಣ ಈಶ್ವರನ ಜ್ಞಾನ. ಹಾಗೆಯೇ ಪ್ರತ್ಯಗಾತ್ಮ ಚೇತನವನ್ನು ಅರಿಯುವಂತಹ ಜ್ಞಾನ ಆ ಪ್ರತ್ಯಗಾತ್ಮ ಚೇತನದ ಸ್ವರೂಪದಿಂದ ಸ್ವತಃ ಪ್ರಮಾಣ. ಮತ್ತೊಂದು ಬೇಕಾಗಿಲ್ಲ. ಇಲ್ಲಿ ಪರತಃ ಪ್ರಮಾಣ ಹೇಳ್ತಾರೆ ಉಳಿದವರು. ವೇದಾಂತಿಗಳು ಸ್ವತಃ ಪ್ರಮಾಣ ಅಂತ ಹೇಳ್ತೇವೆ. ಯಾಕೆ? ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಅನ್ನುವ ಶ್ರುತಿ ಪ್ರಮಾಣದಂತೆ ಜ್ಞಾನಂ ಬ್ರಹ್ಮ ಅನ್ನುವ ವಾಕ್ಯವನ್ನು ನೆನಪು ಮಾಡ್ತೇನೆ. ಜ್ಞಾನವೇ ಬ್ರಹ್ಮ, ಬ್ರಹ್ಮವೇ ಜ್ಞಾನ. ಆ ಜ್ಞಾನ ಬ್ರಹ್ಮಸ್ವರೂಪವಾಗಿರುವುದರಿಂದ ಇನ್ನೊಂದರಿಂದ ಉಂಟಾಗುವಂಥದ್ದಲ್ಲ. ಪ್ರಮಾಣಜನ್ಯಂ ಜ್ಞಾನಂ ಪ್ರಮಾ ಅಂತ ಕರಿತೀವಲ್ಲ, ಈಶ್ವರನ ಸ್ವರೂಪವಾಗಿರುವ ಜ್ಞಾನ. ಸರ್ವಜ್ಞತ್ವಾದಿ ಗುಣಗಳಿಂದ ಕೂಡಿಕೊಂಡಿರುವ ಚೇತನ ಈಶ್ವರ. ಈಶ್ವರನ ಸ್ವರೂಪವೇ ಜ್ಞಾನ. ಆ ಜ್ಞಾನದ ಉತ್ಪತ್ತಿಗೆ ಅದು ಉತ್ಪತ್ತಿ ಆಗುವಂಥದ್ದಲ್ಲ. ಅದು ಉತ್ಪತ್ತಿ ಆಗೋದಿದ್ದರೆ ಪ್ರಮಾತೃ, ಪ್ರಮಾಣ, ಪ್ರಮೇಯ ಮೂರು ಬೇಕಾಗಿತ್ತು. ತ್ರಿಪುಟಿ. ಈಶ್ವರ ಇದ್ದಾನಲ್ಲ, ಅವನು ಸ್ವಯಂ ಜ್ಞಾನಿ. ಹೀಗಾಗಿ ಈ ಜಗತ್ತನ್ನು ನಿರ್ಮಾಣ ಮಾಡಬೇಕಾದ್ರೆ ಅವಾಗ ಜ್ಞಾನ ಇದೆ ಅಂತ ಒಪ್ಕೋಬೇಕು ನಾವು. ಜಾನಾತಿ ಇಚ್ಛತಿ ಯತತೆ, ಈ ಪೂರ್ವದಲ್ಲಿ ಬಂದಿದೆ ಇದು. ಜಾನಾತಿ ಮಾಡಬೇಕಾದದ್ದನ್ನು ತಿಳಿಯುತ್ತಾನೆ, ಮೊದಲು ಹೇಗೆ ಮಾಡಬೇಕು ಅನ್ನೋದನ್ನು ತಿಳಿಯುತ್ತಾನೆ. ತದನಂತರ ಮಾಡುವ ಇಚ್ಛೆ ಮಾಡ್ತಾನೆ. ತದನಂತರ ಕೃತಿಯಲ್ಲಿ ತೊಡಗುತ್ತಾನೆ. ಪರಮಾತ್ಮನ ಸಂಕಲ್ಪದಿಂದ ಜಗತ್ತು ನಿರ್ಮಾಣ ಆಗೈತೆ. ಕೃತಿಯಲ್ಲಿ ತೊಡಗ್ತಾನಂದ್ರೆ ಪರಮಾತ್ಮನಿಗೆ ಅವಯವಗಳಿದಾವೇನು, ನಮ್ಮಂತೆ ಕರ್ಮದಲ್ಲಿ ತೊಡಗ್ತಾನೇನು ಅಂತ ಕೇಳುವ ಅಧಿಕಾರ ಇಲ್ಲ. ಯಾಕೆ? ಅವನು ಸರ್ವಜ್ಞ ಇದ್ದಾನೆ, ನಿರ್ವಯವ ಇದ್ದಾನೆ, ನಿರಾಕಾರ ಇದ್ದಾನೆ. ಆದರೂ ಉಪಾಧಿಯನ್ನು ತೆಗೆದುಕೊಂಡು ಜಗತ್ತಿಗೆ ಕಾರಣ ಇದ್ದಾನೆ. ಸಂಕಲ್ಪ ಅಷ್ಟೇ ಮಾಡ್ತಾನೆ ಅವನು. ಅವನ ಸಂಕಲ್ಪದಿಂದ ಜಗತ್ತು ಹುಟ್ಟಿದೆ. ಸಂಕಲ್ಪ ಅಷ್ಟೇ ಮಾಡ್ತಾನೋ ಜಗತ್ತು ಹುಟ್ಟಿದೆ ಅಂತೇಳಿನೆಲ್ಲ. ಸಂಕಲ್ಪ ಹೇಗಿರ್ತದೆ ಅಂತ ಕೇಳಿದರೆ, ಒಬ್ಬ ಚಿತ್ರಕಾರ ಚಿತ್ರಗಳನ್ನು ಬಿಡಿಸುವವನು ಒಮ್ಮೆಲೆ ಚಿತ್ರ ಬಿಡ್ಸಕ್ಕೆ ಬರೋದಿಲ್ಲ.
ಹೊರಗಿನ ಸಲಕರಣೆ ಎಲ್ಲ ಬೇಕು, ಅದನ್ನು ಬಿಡ್ರಿ. ಬಣ್ಣ, ಕುಂಚ, ಪೇಪರ್, ಅಗ್ವಾಡಿ ಇವೆಲ್ಲ ಬೇಕು, ಹೊರಗಿನೂ ಬಿಡ್ರಿ. ಮೊದಲು ತನ್ನಲ್ಲಿ ಚಿತ್ರವನ್ನು ಕಲ್ಪಿಸಿಕೊಳ್ಳುತ್ತಾನೆ. ಹೇಗೆ ಬರೆಯಬೇಕು ಅನ್ನುವುದನ್ನು ಮೊದಲು ತನ್ನಲ್ಲಿ, ತನ್ನ ಅಂತಃಕರಣದಲ್ಲಿ ಚಿತ್ರವನ್ನು ಕಲ್ಪಿಸಿಕೊಂಡು ತದನಂತರ ಬರೀಲಿಕ್ಕೆ ಆರಂಭ ಮಾಡ್ತಾನೆ. ನಿಮಗೆ ತಿಳಿಯುವಂಗೆ ಹೇಳ್ದೇನೆ, ನಿಮಗೆ ತಿಳಿಯುವಂಗೆ ಹೇಳ್ತೇನೆ. ಹಳೆ ಕಾಲಕ್ಕೆ ಹೋಗೋಣ ಸ್ವಲ್ಪ. ನಿಮ್ಮ ಬಂಧು ಬಾಂಧವರಿಗೆ ಒಂದು ಪತ್ರ ಬರೆಯಕ್ಕೆ ನಿಂತಿದ್ದೀರಿ. ಏನಂತ ಬರೆಯಕ್ಕೆ ನಿಂತಿದ್ದೀರಿ? ನಿಮ್ಮ ವಿಷಯವನ್ನು ತಿಳಿಸುವ ಕಲ್ಪನೆಯನ್ನು ಮಾಡಿಕೊಂಡು ಪತ್ರ ಬರೆಯಕ್ಕೆ ನಿಂತೀರೋ, ಏನು ಸುಮ್ಮನೆ 4 ಅಕ್ಷರ ಬರೆದು ಹಾಕಕ್ಕೆ ನಿಂತೀರೋ? ಅದು ಸುಖ ಆಗಲಿ ದುಃಖ ಆಗಲಿ ಏನೇ ಆಗಿರಲಿ, ನೀವು ಏನು ವಿಷಯವನ್ನು ತಿಳಿಸಬೇಕೆಂಬುವ ಇಚ್ಛೆಯನ್ನು ಮಾಡಿದ್ದೀರಿಯೋ ಅದುವೇ ಸಂಕಲ್ಪ, ಅದುವೇ ಕಲ್ಪನೆ. ಅದನ್ನು ಪೇಪರ್ದಾಗ ಬರೆದ್ದೀರಿ. ಹಾಗೆ ಒಬ್ಬ ಚಿತ್ರಕಾರ ಹೀಗೆ ಚಿತ್ರವನ್ನು ಬರೆಯಬೇಕೆಂದು ಒಳಗೆ ಸಂಕಲ್ಪ ಮಾಡುತ್ತಾನೆ. ಪರಮಾತ್ಮನು ಹೀಗೆ ಜಗತ್ತನ್ನು ನಿರ್ಮಾಣ ಮಾಡಬೇಕೆಂಬುವ ಸಂಕಲ್ಪ ಮಾಡುತ್ತಾನೆ. ಅವನ ಕಲ್ಪನೆಯಿಂದ ಜಗತ್ತು ಹುಟ್ಟಿದೆ. ಆ ಸಂಕಲ್ಪ ಮಾಡೋಕ್ಕೆ ತಿಳುವಳಿಕೆ ಬೇಕಲ್ಲ. ಚಿತ್ರಕಾರನಿಗೆ ಆಗಲಿ ಪತ್ರ ಬರೆಯೋವಾಗಲಿ ಪರಮಾತ್ಮನಲ್ಲಿ ಜ್ಞಾನ ಅಂತೂ ಸ್ವಯಂ ಸಿದ್ಧವಾಗಿದೆ. ಅಲ್ಲಿ ಪ್ರಮಾತೃ ಪ್ರಮಾಣ ಪ್ರಮೇಯ ಹೇಳೋದಿಲ್ಲ ಈಶ್ವರ ಜ್ಞಾನಕ್ಕೆ. ಅದು ಯಥಾರ್ಥ ಜ್ಞಾನ. ಪ್ರಮಾಣಜನ್ಯ ಜ್ಞಾನವು ಇದು ಯಥಾರ್ಥವೇ. ಆದರೆ 2 ಕಡೆ ಪ್ರಮಾಣಜನ್ಯ ಅಂತ ಹೇಳಕ್ಕೆ ಬರೋದಿಲ್ಲ. ಸುಖ ದುಃಖ ಸಾಕ್ಷಾತ್ಕಾರ, ಧರ್ಮದ ಸಾಕ್ಷಾತ್ಕಾರ. ಧರ್ಮದ ಸಾಕ್ಷಾತ್ಕಾರ ಅಂತೂ ಆಗೋದೇ ಇಲ್ಲ. ಸುಖ ದುಃಖದ ಸಾಕ್ಷಾತ್ಕಾರ ಆಗ್ತದೆ. ನಮ್ಮ ಪುಣ್ಯ ಪಾಪ ರೂಪ ಧರ್ಮದ ಸಾಕ್ಷಾತ್ಕಾರ ನಮಗಾಗಿಲ್ಲ, ಆಗುವುದಿಲ್ಲ. ಅದನ್ನು ಪರಮಾತ್ಮ ತನ್ನಲ್ಲಿ ಇಟ್ಕೊಂಡಿದ್ದಾನೆ. ಹೀಗೆ ಸ್ವಲ್ಪ ಚಿಂತನೆ ಮಾಡಿದಾಗ ಪ್ರಮಾತೃ ಪ್ರಮಾಣ ಪ್ರಮೇಯ ಅನ್ನುವುದು ಎಲ್ಲಿಪ್ಪ ಅಂತ ಕೇಳಿದರೆ ಆತ್ಮತತ್ವವನ್ನು ಬಿಟ್ಟು ಹೊರಗೆ ಅನ್ನುವುದನ್ನು ಕಲ್ಪನೆಗೆ ತಂದುಕೊಳ್ಳೋಣ. ಇಲ್ಲಿ ಇಷ್ಟು ಕಲ್ಪನೆಗೆ ತಂದುಕೊಂಡಾಗ ಮಾನಾದಿ ಶಬ್ದದಿಂದ, ಮಾತೃ ಶಬ್ದದಿಂದ ಪ್ರಮಾತೃ, ಮಾನಾದಿ ಶಬ್ದದಿಂದ ಪ್ರಮಾಣ ಪ್ರಮೇಯ ಇತ್ಯಾದಿ ತಗೊಳ್ಳೋದು. ಮಾತೃಮಾನಾದಿ ತ್ರಿಪುಟಿ ದೋರದಾಗಿಯೇ ಆತ್ಮತತ್ವದಲ್ಲಿ ಈ ತ್ರಿಪುಟಿ ಇಲ್ಲ. ಆತ್ಮತತ್ವವನ್ನು ತಿಳಿಯುವವನು ಅವನಿಗಿಂತ ಭಿನ್ನನಾದವನು ಇಲ್ಲ. ಏನು? ಆತ್ಮತತ್ವವನ್ನು ತಿಳಿಯುವವನು ಆತ್ಮನಿಗಿಂತಲೂ ಭಿನ್ನನಾಗಿ ಇಲ್ಲ. ಯಾಕಿಲ್ಲ? ಭಿನ್ನ ಯಾಕಲ್ಲ? ಆತ್ಮನನ್ನು ತಿಳಿಯುವವನು ಆತ್ಮನಿಗಿಂತಲೂ ಬೇರೆ ಇದ್ದಾನೆ ಅಂತ ಅಂಗೀಕಾರ ಮಾಡಿದರೆ ಆತ್ಮ ತಿಳಿಸಿಕೊಳ್ಳುತ್ತಾನೆ. ಆತ್ಮನಿಗಿಂತಲೂ ಬೇರೆಯಾಗಿ ಇದ್ದವನು ಆತ್ಮನನ್ನು ತಿಳಿಯುತ್ತಾನೆ ಅಂತ ಅರ್ಥ ಆಯ್ತಲ್ಲ. ಆಗ ಆತ್ಮ ಜಡ ಆದ, ತಿಳಿಯುವವನು ಚೇತನ ಆದ. ಸತ್ತು ಸಿದ್ಧಾಂತ ಹೋಯಿತು. ಮತ್ತು ಆತ್ಮನನ್ನು ತಿಳಿಯುವವನು ಆತ್ಮನಿಗಿಂತಲೂ ಬೇರೆ ಇಲ್ಲ ಅಂದ್ರೆ ತಿಳಿಯವ್ರು ಯಾರು? ಅವನನ್ನು ಅವನೇ ತಿಳಿಯುತ್ತಾನೆ, ತನ್ನನ್ನು ತಾನೇ ತಿಳಿಯುತ್ತಾನೆ. ತನ್ನ ತಾನರಿದಡೆ ಮುಕ್ತ, ತನ್ನ ತಾನರಿಯದಿರೆ ಅವನು ಹೇಗೆ ವಿರಕ್ತ? ಅಪ್ಪಣ್ಣಾಚಾರ್ಯರು ಸರ್ಪಭೂಷಣರು ಒಂದು ಕಡೆ ಕೇಳಿದ್ದಾರೆ. ತನ್ನ ತಾನರಿದಡೆ ಮುಕ್ತ, ತನ್ನ ತಾನರಿಯದಿರೆ ಅವನು ಹೇಗೆ ವಿರಕ್ತ? ಇವೆಲ್ಲ ಶಬ್ದ ಅರಣ್ಯ, ಶಬ್ದಜಾಲಂ ಅರಣ್ಯಂ ಅಂತ ಹೇಳಿದಾರಲ್ಲ. ಈಗ ನಿನ್ನ ಮುಖವನ್ನು ನೀನೇ ತಿಳಿಯುತ್ತೀಯೋ ಅಥವಾ ತಿಳಿಯೋದಿಲ್ಲವೋ? ನಿನ್ನ ಮುಖ, ನಿನ್ನ ಕಣ್ಣು ನೀ ತಿಳಿತೀಯಲ್ಲಪ್ಪ ಅಂದ್ರೆ ತಿಳಿತಿ. ಹೆಂಗೆ ತಿಳಿತಿ? ಕನ್ನಡಿ ಮುಂದೆ ಇಟ್ಕೊಂಡು ಅದು ತಿಳಿತಿ. ಕನ್ನಡಿ ಮುಂದೆ ಇದ್ದಾಗ ನಿನ್ನ ಮುಖದ ಪ್ರತಿಬಿಂಬ ಅಲ್ಲಿ ಮೂಡಿದಾಗ ಈ ಮುಖದ ಜ್ಞಾನ ಆಗ್ತದೆ. ನಿನ್ನ ಮುಖದ ಜ್ಞಾನ ನಿನಗಾಗೈತಿಲ್ಲ ವ್ಯವಹಾರದಲ್ಲಿ? ಆಗಿಲ್ಲ ಅಂತೀರೇನು? ಯಾವಾಗ ಆಯ್ತು ಅಂದ್ರೆ ಕನ್ನಡಿ ಅನ್ನೋ ಉಪಾಧಿ ಇದ್ದಾಗ ಆಯಿತು ಅಂತ ಇಲ್ಲಿ ಮುಖ್ಯವಾದ ಅಭಿಪ್ರಾಯ. ಹಾಗೆ ತನ್ನನ್ನು ತಾನು ತಿಳಿಯುವುದು ಯಾವಾಗ ಅಂತ ಕೇಳಿದರೆ ಅವಿದ್ಯಾ ಉಪಾಧಿ ಹಾಗೂ ಮಾಯಾ ಉಪಾಧಿ 2 ಅಂಗೀಕಾರ ಮಾಡಿದ್ದೇವೆ ಇಲ್ಲೇ. ಅವಿದ್ಯಾ ಉಪಾಧಿ ಇದ್ದಾಗ ತನ್ನನ್ನು ತಾನು ತಿಳಿಯುತ್ತಾನೆ.
ಅಖಂಡ ಚೈತನ್ಯವೇ ಅವಿದ್ಯಾ ಉಪಾಧಿಯಿಂದ ಜೀವಚೇತನ ಆಗಿದೆ, ಪೂರ್ವದಲ್ಲಿ ಹೇಳ್ಕೊಂಬಂದ. ಅದೇ ಅಖಂಡ ಚೈತನ್ಯವೇ ಮಾಯಾ ಉಪಾಧಿಯಿಂದ ಈಶ್ವರ ಚೇತನ ಆಗಿದೆ. ಬಿಂಬ ಪ್ರತಿಬಿಂಬವಾದವನ್ನು ಹೇಳುವಾಗ ಜನರಿಗೆ ಸುಲಭವಾಗಿ ತಿಳಿಯಲಿ. ಅವಚ್ಛೇದವಾದ, ಆಭಾಸವಾದ, ಬಿಂಬ ಪ್ರತಿಬಿಂಬವಾದ ಅಂತ 3 ಥರ ಹೇಳಿದ್ದಾರೆ ನಮ್ಮವರು. ಆಭಾಸವಾದ, ಚಿದಾಭಾಸ. ಅಂತಃಕರಣ ಅವಚ್ಛಿನ್ನ ಚೇತನ, ಅವಚ್ಛೇದವಾದ. ಬಿಂಬ ಪ್ರತಿಬಿಂಬವಾದ, ದರ್ಪಣದಲ್ಲಿ ಮುಖವನ್ನು ನೋಡಿಕೊಂಡಂತೆ. ಈಶ್ವರನೇ ಇಲ್ಲಿ ಪ್ರತಿಬಿಂಬವಾಗಿ ತೋರುತ್ತಾನೆ. ಮಾಯಾ ಉಪಾಧಿಯಿಂದ ಕೂಡಿಕೊಂಡಿರುವ ಈಶ್ವರನ ಪ್ರತಿಬಿಂಬವೇ ಜೀವಚೇತನ. ಒಂದು 4 ಶಬ್ದ ಮೊದಲು ಬರೆಸ್ತೇನೆ, ಮುಂದೆ ಹೋಗೋಣ. ಪುಸ್ತಕಕ್ಕೆ ಮುಂದೆ ಹೋಗೋಣ. ಆಮೇಲೆ ಇಲ್ಲಿ ಜೀವಚೇತನ ಈಶ್ವರ ಚೇತನದೊಡನೆ ಕೂಡಿಕೊಳ್ಳುತ್ತಾನೆ ಅಂದಂಗಾಯ್ತು. ನೀವು ಈಗ ಹೇಳಿದ್ದೇನು, ಕನ್ನಡಿಯ ಮುಂದೆ ನೀವು ನಿಂತಾಗ ನಿಮ್ಮ ಮುಖವನ್ನು ನೀವು ತಿಳಿಯುತ್ತೀರಿ ಅಂದರೆ ನೀವು ಬಿಂಬ, ಕನ್ನಡಿಯಲ್ಲಿ ತೋರಿದ್ದು ಪ್ರತಿಬಿಂಬ ಅಂತಾಯ್ತು. ಹಾಗೆಯೇ ಈಶ್ವರ ಚೇತನ ಬಿಂಬ, ಜೀವಚೇತನ ಪ್ರತಿಬಿಂಬ. ಜೀವಚೇತನ ಪ್ರತಿಬಿಂಬ ಆದಾಗ ಇದು ಈಶ್ವರ ಚೇತನದೊಡನೆ ಕೂಡಿಕೊಂಡಿತಲ್ಲದೆ ನಿರ್ಗುಣ ನಿರಾಕಾರವಾದ ಚೇತನದೊಡನೆ ಕೂಡಿಕೊಳ್ಳಲಿಲ್ಲ ಅಂತ ಭ್ರಾಂತಿ ಬರಲಿಕ್ಕೆ ಅವಕಾಶ ಇದೆ. ತಪ್ಪು ತಿಳುವಳಿಕೆ ಉಂಟಾಗುವುದಕ್ಕೆ ಅವಕಾಶ ಇದೆ. ಆದರೆ ಈಶ್ವರ ಚೇತನಕ್ಕೂ ಅಖಂಡ ಚೇತನಕ್ಕೂ ಭೇದ ಇಲ್ಲ. ಈಶ್ವರ ಚೇತನಕ್ಕೂ ಅಖಂಡ ಚೇತನಕ್ಕೂ ಭೇದ ಇಲ್ಲ. ಆ ಉಪಾಧಿಯಿಂದ ಅಖಂಡ ಚೇತನವೇ ಈಶ್ವರ ಚೇತನ ಅಂತ ಕರೆಸಿಕೊಳ್ತಾ ಇದೆ. ಯಾವ ಉಪಾಧಿಯಿಂದ? ಮಾಯಾ ಉಪಾಧಿಯಿಂದ. ಅಲ್ಲಿ ಇರುವಿಕೆ ಚೇತನಕ್ಕೆ ಇದೆ ಅಲ್ಲದೆ ಮಾಯಾ ಅನ್ನೋ ಉಪಾಧಿಗೆ ಇರುವಿಕೆ ಇಲ್ಲ. ಮಾಯಾ ಅನ್ನೋ ಉಪಾಧಿಗೆ ಇರುವಿಕೆ ಇಲ್ಲ, ಆದರೂ ಅಂಗೀಕಾರ ಮಾಡಿದ್ದೇವೆ ತಿಳಿಸ್ಲಿಕ್ಕೆ. ಕ್ಷಣ ಹೊತ್ತಿರ್ತದಂತ ಅದರ ಅಭಿಪ್ರಾಯ ಇಟ್ಕೊಳ್ಳೋಣ. ಸ್ವಲ್ಪ ಸಮಯ ಇರ್ತದ. ಹಾಗಾದರೆ ಇವನು ಈಶ್ವರ ಚೇತನದೊಡನೆ ಕೂಡಿಕೊಂಡ ಅಂತ ಹೇಳಿದ್ವಲ್ಲ, ಅವಿದ್ಯೆ ಉಪಾಧಿ ಬಿಡಬೇಕಿಲ್ಲೇ, ಅಲ್ಲಿ ಮಾಯಾ ಉಪಾಧಿ ಬಿಡಬೇಕು. ತತ್ವಮಸಿ ಮಹಾವಾಕ್ಯದ ಅರ್ಥ ಆಗೈತೆ ಅಲ್ಲಿ ಹಿಂದೆ. 2 ಉಪಾಧಿಗಳನ್ನೂ ಬಿಟ್ಟಾಗ ಅಲ್ಲಿ ಏನು ಉಳಿತು ಅಂದ್ರೆ ಅಖಂಡ ಚೇತನ ಉಳಿತು. ಇಲ್ಲಿ ತನ್ನನ್ನು ತಾನೇ ತಿಳಿಯುವವನು ಜೀವಾತ್ಮ, ತಾನು ತನ್ನನ್ನೇ ತಿಳಿಯುವವನು ಅಂದ್ರೆ ಈಶ್ವರ ಚೇತನವನ್ನು ತಿಳಿಯುವವನು ಅಂತ ಶಬ್ದಾರ್ಥ. ಈಗ ನಾನು ಯಾಕ ತತ್ವಮಸಿ ಮಹಾವಾಕ್ಯದಲ್ಲಿ ತತ್ಪದದ ವಾಚ್ಯಾರ್ಥವನ್ನು ಸರ್ವಜ್ಞತ್ವಾದಿ ಗುಣಗಳಿಂದ ಕೂಡಿಕೊಂಡಿರುವ ಈಶ್ವರ ಅಂತ ಕರೆದ್ದೇವೆ. ಪದಾರ್ಥವನ್ನು ಕಿಂಚಿಜ್ಞತ್ವಾದಿ ಗುಣಗಳಿಂದ ಕೂಡಿಕೊಂಡಿರುವ ಜೀವಚೇತನ ಅಂತ ಕರೆದ್ದೇವೆ. ಇಲ್ಲಿ ಜೀವಚೇತನಕ್ಕೂ ಈಶ್ವರ ಚೇತನಕ್ಕೂ ಅಭೇದ ಹೇಳ್ತೇವೆ. ನಿರ್ಗುಣ ಚೇತನಕ್ಕೆ ಹೋಗಿಲ್ಲ ನಾವು. ಯಾಕಂದ್ರೆ ನಿರ್ಗುಣ ಚೇತನ ಶಬ್ದಕ್ಕೆ ವಿಷಯವಲ್ಲ. ಈಶ್ವರ ಚೇತನಕ್ಕೂ ಜೀವಚೇತನಕ್ಕೂ ಅಭೇದ ಹೇಳ್ತೇವೆ. ಆದರೆ ಆ ಅಭೇದದ ಸಿದ್ಧಿ ಯಾವುದರಿಂದ ಆಗ್ತದಂತ ಕೇಳಿದರೆ, 2 ಉಪಾಧಿಗಳನ್ನು ನೇತಿಗಳಿದಾಗ, ಮಾಯಾ ಉಪಾಧಿ ಅವಿದ್ಯಾ ಉಪಾಧಿಗಳನ್ನು ನೇತಿಗಳಿದಾಗ ಈಶ್ವರ ಚೇತನಕ್ಕೂ ಜೀವಚೇತನಕ್ಕೂ ಅಭೇದ ಆಗ್ತದೆ. ಇಲ್ಲ ಅಂದ್ರೆ ಮಾಯೋಪಹಿತ ಚೇತನ, ಅವಿದ್ಯಾ ಉಪಹಿತ ಚೇತನ ಅಂತ ಮನೆ ತಿಳಿಸುವ ಸಂದರ್ಭದಲ್ಲಿ ಉಪಹಿತ ಶಬ್ದ ಬಳಸ್ತೀವಿ. ಉಪಹಿತಕ್ಕೆ ಏನು ಅರ್ಥ ಮಾಡಿದ್ದೀವಿ ಅಂದ್ರೆ, ತಾನು ಉಪಾಧಿ ಅಂದರೆ ಉಪಹಿತ, ಉಪಾಧಿ ಅಂದರೆ ಉಪಹಿತ. ಉಪಾಧಿಯು ತಾನು ಸಮೀಪದಲ್ಲಿದ್ದುಕೊಂಡು ತನ್ನ ಧರ್ಮವನ್ನು ಇನ್ನೊಂದು ಕಡೆ ಆರೋಪ ಮಾಡ್ತದ ಅಂತ ಹೇಳಿದ್ದೀವಿ. ಇಲ್ಲಿ ಮಾಯಾ ಅನ್ನೋ ಉಪಾಧಿ ಏನು ಮಾಡ್ತದ ಅಂತ ಕೇಳಿದ್ರೆ, ಅಖಂಡ ಚೇತನದಲ್ಲಿ ಸರ್ವಜ್ಞತ್ವಾದಿ ಗುಣಗಳನ್ನು ತೋರಿಸುತ್ತದೆ. ಈಶ್ವರನಲ್ಲಿ ಸರ್ವಜ್ಞತ್ವಾದಿ ಗುಣಗಳು ಬರಬೇಕಾದರೆ ಮಾಯಾ ಅನ್ನೋ ಉಪಾಧಿ ಇದ್ದರೆ ಮಾತ್ರ ಸಾಧ್ಯ. ಇಲ್ಲ ಅಂದರೆ ಅಖಂಡ ಚೇತನದಲ್ಲಿ ಗುಣಗಳು ಇಲ್ಲ. ಸಾಕ್ಷಿ ಚೇತ ಕೇವಲ ಸಾಕ್ಷಿ ಚೇತ ನಿರ್ಗುಣಶ್ಚ. ಅಖಂಡ ಚೈತನ್ಯ ಕೇವಲ ಸಾಕ್ಷಿ ಚೇತ ನಿರ್ಗುಣ. ಅಲ್ಲಿ ಗುಣಗಳು ಇಲ್ಲ. ನಾವು ಗುಣಗಳನ್ನು ಪ್ರಕೃತಿಯಲ್ಲಿ ಹೇಳ್ತೇವೆ, ಅಂತಃಕರಣದಲ್ಲಿ ಹೇಳ್ತೇವೆ. ಅದಕ್ಕಾಗಿ ಆತ್ಮತತ್ವ ನಿರ್ಗುಣ.
ಆ ಸರ್ವಜ್ಞತ್ವಾದಿ ಗುಣಗಳು ಆತ್ಮತತ್ವದಲ್ಲಿ ತೋರಬೇಕಾದ್ರೆ ಯಾವುದರಿಂದ ತೋರಿದವು? ಮಾಯಾನು ಉಪಾಧಿಯಿಂದ ತೋರಿದವು. ಕಿಂಚಿಜ್ಞತ್ವಾದಿ ಗುಣಗಳು ಅವಿದ್ಯೆ ಉಪಾಧಿಯಿಂದ ತೋರಿದವು. ಈಗ ಭಾಗತ್ಯಾಗ ಲಕ್ಷಣ ಮಾಡುವಾಗ ಏನು ಮಾಡಿದ್ದೇವೆ? ಈ ಪೂರ್ವದಲ್ಲಿ ಹೇಳ್ಕೊಂಡು ಬಂದದ್ದಿದೆ. ಸರ್ವಜ್ಞತ್ವಾದಿ ಗುಣಗಳನ್ನು ಬಿಡ್ರಿ, ಕಿಂಚಿಜ್ಞತ್ವಾದಿ ಗುಣಗಳನ್ನು ಬಿಡ್ರಿ. ಹಾಗಾದ್ರೆ ತತ್ಪದದ ವಾಚ್ಯಾರ್ಥ ಮಾಯೋಪಹಿತ ಚೇತನ, ತ್ವಂಪದದ ತತ್ಪದದ ಲಕ್ಷ್ಯಾರ್ಥ ಮಾಯೋಪಹಿತ ಚೇತನ, ತತ್ಪದದ ಲಕ್ಷ್ಯಾರ್ಥ. ತ್ವಂಪದದ ಲಕ್ಷ್ಯಾರ್ಥ ಅವಿದ್ಯಾ ಉಪಹಿತ ಚೇತನ. ಉಪಹಿತ ಬಿಡುದಿಲ್ಲ ನಾವು. ಉಪಹಿತ ಬಿಟ್ಟಿವಿ ಏನಂದ್ರೆ ಬಿಟ್ಟರೆ ಏನಾಗ್ತದೆ ಅಂತ ಕೈ ಎರಡು ಶಬ್ದಕ್ಕೊಂದು ಅರ್ಥ ಆಕೈತಿ. ಅಖಂಡ ಚೇತನ ಅಂತ ಆಗ್ತದೆ. ತತ್ ಪದಾರ್ಥದ ಲಕ್ಷ್ಯಾರ್ಥವು ಅಖಂಡ ಚೇತನ, ತ್ವಂಪದದ ಲಕ್ಷ್ಯಾರ್ಥವು ಅಖಂಡ ಚೇತನ ಅಂತ ಹೇಳ್ದಂಗೆ ಆಗ್ತದೆ. ಮತ್ತು ಒಂದರಿಂದ ಸಾಕಾಗಿತ್ತು ಎರಡು ಹಾಕಬೇಕಂತ ಆಗ್ತದೆ. ಆಗ ಅಖಂಡ ಚೇತನ ಅಂದಾಗ ಅಲ್ಲಿ ಜೀವಾತ್ಮನೂ ಇಲ್ಲ, ಪರಮಾತ್ಮನೂ ಇಲ್ಲ. ಈಗ ನಾವು ಜೀವಾತ್ಮನಿಗೆ ಪರಮಾತ್ಮನಿಗೆ ಭೇದ ಹೇಳಕ್ ಹೊಂಟಿದೀವಿ. ಇಲ್ಲಿ ಪರಮಾತ್ಮ ಅಂದ್ರೆ ಸಗುಣ ಚೇತನ. ಹೀಗಿರುವುದರಿಂದ ಮಾಯೋಪಹಿತ ಚೇತನ ತತ್ಪದದ ಲಕ್ಷ್ಯಾರ್ಥ, ಅವಿದ್ಯಾ ಉಪಹಿತ ಚೇತನ ತ್ವಂಪದದ ಲಕ್ಷ್ಯಾರ್ಥ, ಅಶಿ ಪದಕ್ಕೆ ಇವು ವಾಚ್ಯಾರ್ಥ. ಮಾಯೋಪಹಿತ ಚೇತನ, ಅವಿದ್ಯಾ ಉಪಹಿತ ಚೇತನ, ಅಶಿ ಅನ್ನೋ ಕ್ರಿಯಾಪದ ಇದೆಯಲ್ಲ ಅದಕ್ಕೆ ವಾಚ್ಯಾರ್ಥ. ಅಲ್ಲಿ ಭಾಗತ್ಯಾಗ ಲಕ್ಷಣ ಮಾಡಿದಾಗ ಉಪಹಿತ ಭಾಗ ಬಿಡ್ತೇವೆ. ಮಾಯಾ ಉಪಹಿತ ಅನ್ನುವ ಭಾಗ ಬಿಡ್ತೇವೆ, ಅವಿದ್ಯೆ ಉಪಹಿತ ಅನ್ನುವ ಭಾಗ ಬಿಡ್ತೇವೆ. ಎರಡೂ ಆ ಭಾಗ ಬಿಟ್ಟ ಕೇವಲ ಅಖಂಡ ಚೈತನ್ಯ ಉಳಿತದೆ. ಅಶಿ ಪದದ ಅರ್ಥ ಏನು? ನೀನು ಅಖಂಡ ಚೈತನ್ಯ. ಹೀಗೆ ವಿಚಾರ ಮಾಡಲಿಕ್ಕೆ ಹೋದಾಗ ಪ್ರತಿಬಿಂಬ ರೂಪವಾಗಿರುವ ಜೀವಾತ್ಮನು ತನ್ನನ್ನು ತಾನೇ ತಿಳಿಯುತ್ತಾನೆ. ಉಪಾಧಿ ಇದ್ದಾಗಿದ್ದು ನಡೀತದೆ. ಉಪಾಧಿ ಇಲ್ಲ ಅಂದ್ರೆ ತನ್ನನ್ನು ತಾನು ತಿಳಿಯುತ್ತಾನೆ ಅನ್ನೋದಕ್ಕೆ ಅವಕಾಶವೇ ಇಲ್ಲ. ದೃಷ್ಟಾಂತ ಎಲ್ಲ ಗೊತ್ತಾಯ್ತಲ್ಲ. ಕನ್ನಡಿ ಮುಂದೆ ನಿಲ್ಲಿಸಿದ್ದೀನಿ ಹೋದ, ನಿಮ್ಮನ್ನು ನೀವೇ ತಿಳಿಯುತ್ತೀರಿಯೋ ಹೇಗೆ? ಹಾಗೆ ಇಲ್ಲಿ ಜೀವಾತ್ಮನು ಪರಮಾತ್ಮನಿಗಿಂತಲೂ ಭಿನ್ನನಲ್ಲ. ತತ್ತು ಸೃಷ್ಟವಾತ ದೇವಾನುಪ್ರಾವಿಶತ್. ತಗೊಳ್ರಿ ಇನ್ನೊಂದು ಪ್ರಮಾಣ. ಜಗತ್ತನ್ನು ನಿರ್ಮಾಣ ಮಾಡಿರುವಂತಹ ಪರಮಾತ್ಮ ತಾನೇ ಜೀವ ರೂಪದಿಂದ ಅದರಲ್ಲಿ ಪ್ರವೇಶ ಮಾಡಿದ. ಇದು ತೈತಿರಿಯ ಉಪನಿಷತ್ತು. ಛಾಂದೋಗ್ಯೋಪನಿಷತ್ತು ಏನು ಹೇಳ್ತದ ಅಂತ ಕೇಳಿದ್ರೆ, 3 ಭೂತಗಳನ್ನು ನಿರ್ಮಾಣ ಮಾಡಿದ. ಅಗ್ನಿ, ಜಲ, ಪೃಥ್ವಿ. ಅವು ಜಡ. ಅದು ಹಂತ ಅಹಂ ಅನೇನ ಜೀವೇನ ಆತ್ಮನ ಅನುಪ್ರವಿಶ್ಯ ನಾಮರೂಪೇ ವ್ಯಾಕರವಾಣಿ ಅಂತ 3 ಭೂತಗಳಲ್ಲಿ ತಾನೇ ಪ್ರವೇಶ ಮಾಡಿದ ಪರಮಾತ್ಮ. ಒಟ್ಟು ಶಾಸ್ತ್ರ ಹೇಳಕ್ಕೆ ಕುಂತಾಗ ಭಾಳ ಗಲ್ಬಿಲಿ ಆಗ್ತದ್ರಿ. ಏನು ಮಾಡೋದು? ಅಲ್ಲ, ಅವುಗಳನ್ನು ಸೃಷ್ಟಿ ಮಾಡಿ ತಾನೇ ಪ್ರವೇಶ ಮಾಡಿದ. ನೀವು ಪರಿಚ್ಛನ್ನೋ ಪರಿಪೂರ್ಣೋ? ಮನೆಯೊಳಗೆ ಪ್ರವೇಶ ಮಾಡಿದ ಅಂದರೆ ಪರಿಚ್ಛನ್ನ ವ್ಯಕ್ತಿ ಪ್ರವೇಶ ಮಾಡಿದ. ಇಲ್ಲಿ ಆತ್ಮ ಪರಿಚ್ಛನ್ನ ಅದೇನ ಆಗ್ತಾನ, ತಾನ ಪ್ರವೇಶ ಮಾಡಿದಾನ. ಹಂಗ ಅವನು ಪರಿಚ್ಛನ್ನ ಅಂತ ಕರೀರಿ. ಅದಕ್ಕೆ ಭಗವತ್ಪಾದರು ಶಬ್ದಜಾಲ ಮಹಾರಣ್ಯ ಅಂತ ಬರೆದದ್ದು ನೆನಪಾಗ್ತದ ಮತ್ತೆ ಮತ್ತೆ. ನೋಡೋಣ, ಅದರ ಚಿಂತನೆ ನೋಡೋಣ. ಹೇಗೆ ತತ್ತು ಸೃಷ್ಟ ತದೈವ ಅನುಪ್ರಾವಿಶತ್ ಅನ್ನುವ ಶಬ್ದದ ಅರ್ಥ ಏನು? ಅಥವಾ ಹಂತ ಅಹಂ ಅನೇನ ಜೀವೇನ ಆತ್ಮನ ಅನುಪ್ರವಿಶ್ಯ ನಾಮರೂಪೇ ವ್ಯಾಕರವಾಣಿ ಅನ್ನುವ ಛಾಂದೋಗ್ಯರಾಗಲಿ ತೈತರಿಯರಾಗಲಿ. ಹಂಗಾರೆ ತತ್ವ ಸೃಷ್ಟ ತದೈವ ಅನುಪ್ರಾವಿಶತ್ ಅಥವಾ ಜೀವ ರೂಪದಿಂದ 3 ಭೂತಗಳಲ್ಲಿ ತಾನೇ ಪ್ರವೇಶ ಮಾಡಿದ ಅಂತ ಹೇಳಿದ್ರಲ್ಲ. ಯಾರು ಹೇಳಕತ್ತಾರೆ ಈ ಮಾತುಗಳನ್ನು? ಈ ಮಾತುಗಳನ್ನು, ಈ ವಾಕ್ಯಗಳನ್ನು, ಈ ಶಬ್ದಗಳನ್ನು ಯಾರಿಗೆ ಅಥವಾ ಯಾರಿಗೋಸ್ಕರ ಹೇಳುತ್ತಿದ್ದಾರೆ? ಕೇಳಲಿಕ್ಕೆ ಕುಳಿತಿರುವ ಶಿಷ್ಯರಿಗೆ ಗುರುಗಳು ಹೇಳುತ್ತಿದ್ದಾರೆ. ಶಿಷ್ಯನಿಗೆ ಅಖಂಡ ಚೈತನ್ಯದ ಜ್ಞಾನ ಇಲ್ಲ. ಗುರುಗಳಿಗೆ ಅಖಂಡ ಚೈತನ್ಯದ ಜ್ಞಾನ ಇದೆ, ಅವರು ಗುರುಗಳಾಗಿದ್ದಾರೆ, ಅಲ್ಲಿ ಸಂಶಯ ಇಲ್ಲ. ಶಿಷ್ಯನಿಗೆ ಅಖಂಡ ಚೈತನ್ಯದ ಜ್ಞಾನ ಇಲ್ಲ. ಅಖಂಡ ಚೈತನ್ಯದ ಜ್ಞಾನ ಇವನಿಗೆ ಆಗಲಿ ಅನ್ನುವ ಅಭಿಪ್ರಾಯದಿಂದ ಗುರುಗಳು ಇಲ್ಲದೆ ಇರುವಂತಹ ಜಗತ್ತನ್ನು ಒಪ್ಪಿಕೊಂಡ್ರು.
ಅಖಂಡ ಚೈತನ್ಯದ ಜ್ಞಾನವಾಗಿರುವ ಗುರುನಾಥನಿಗೆ ಜಗತ್ತು ಬಾಧಿತ ಅನುವೃತ್ತಿಯಿಂದ ತೋರ್ತದಂತ ಹೇಳುವುದು ಯಾವ ದೃಷ್ಟಿಯಿಂದ ಅಂತ ಕೇಳಿದರೆ ಶಿಷ್ಯರ ದೃಷ್ಟಿಯಿಂದ. ತತ್ವಜ್ಞಾನಿಯ ದೃಷ್ಟಿಯಿಂದ ಜಗತ್ತು ಬಾಧಿತ ಅನುವೃತ್ತಿಯಿಂದ ತೋರುತ್ತದೆ ಅಂತ ಹೇಳುವುದು ಕೂಡ ಸಂಭವಿಸುವುದಿಲ್ಲ. ಯಾಕೆ? ಯತ್ರ ಯತ್ರ ಮನೋಯಾತಿ ತತ್ರ ತತ್ರ ಬ್ರಹ್ಮದರ್ಶನ. ಅವೆಲ್ಲ ಒಂದು ವೇಳೆ ಹೊರಗೆ ಹೋಯಿತು ಅಂದರೆ ಬ್ರಹ್ಮಾಕಾರವಾಗಿಯೇ ನೋಡುತ್ತಾನಲ್ಲದೆ ಜಗದಾಕಾರವಾಗಿ ನೋಡೋದಿಲ್ಲ. ಈಗ ಶಿಷ್ಯರ ದೃಷ್ಟಿಯಿಂದ ಜಗದಾಕಾರವಾಗಿ ಅಂದರೆ ಬಾಧಿತ ಅನುವೃತ್ತಿಯಿಂದ ಜಗದಾಕಾರವಾಗಿ ನೋಡುತ್ತಾನೆ ಅಂತ ಪೂರ್ವದಲ್ಲಿ ಚಿಂತನೆ ಮಾಡಿಕೊಂಡು ಬಂದಿದ್ದೇವೆ. ಮತ್ತೊಮ್ಮೆ ನೆನಪು, ಇಲ್ಲಿ ಶಾಸ್ತ್ರ ಕೇಳಕ್ಕೆ ಅಧಿಕಾರಿ ಯಾರು? ಸಾಧನ ಚತುಷ್ಟಯ ಸಂಪದ್ಭರಿತನಾದ ಶಿಷ್ಯ. ಹೇಳುವ ಗುರುನಾಥ ಯಾರು ಅಂದರೆ ಪರಮತತ್ವಜ್ಞಾನಿ, ಅಖಂಡ ಚೈತನ್ಯವೇ ಅವನ ಸ್ವರೂಪ, ಪ್ರಾರಬ್ಧ ಕರ್ಮಕ್ಕೆ ಅಧೀನವಾಗಿ ಜೀವನ್ಮುಕ್ತ ಅವಸ್ಥೆಯಲ್ಲಿ ಇದ್ದಾನೆ ಅಂತ ಪೂರ್ವದಲ್ಲಿ ಹೇಳಿಯಾಗಿದೆ. ಜೀವನ್ಮುಕ್ತ ಅವಸ್ಥೆಯಲ್ಲಿ ಇದ್ದಾನೆ. ಇಂತಹ ಮಹಾನುಭಾವ ಆತ್ಮ ಗುರುನಾಥ ಆತ್ಮ ಅಷ್ಟೇ. ಆದರೆ ಶಿಷ್ಯರ ಉದ್ಧಾರಕ್ಕಾಗಿ ಏನು ಮಾಡಿದ್ದೇವೆ ಶಾಸ್ತ್ರ ಅಂತ ಕೇಳಿದ್ರೆ, ಜಗತ್ತು ಇಲ್ಲ ಆದರೂ ಕೂಡ ಇದೆ ಅಂತ ಒಪ್ಪಿಕೊಂಡಿವಿ. ಒಪ್ಪಿಕೊಂಡ್ಮೇಲೆ ಈ ಜಗತ್ತು ಜಡ ಅಂತ ಹೇಳಬೇಕು. ಈ ಜಗತ್ತು ಚೇತನ ಅಲ್ಲ, ಜಗತ್ತು ಜಡ. ಯಾಕೆ ಜಗತ್ತು ಜಡ ಅಂತೀರಿ ಅಂದ್ರೆ, ಈ ಕಂಬ ತಲೆ ಹೀಗಿದೆ, ನನ್ನ ಮುಂದೆ ಒಂದು ಕಂಬ ಇಟ್ಟಿದಾರಲ್ಲ ಕಬ್ಬಿಣದ್ದು, ಇದು ಚೇತನವೋ ಜಡನೋ? ತೂಕ ಐತೆ ಅದಕ್ಕೆ ಜಡ ಅಂದ್ರೇನ? ಇದು ಇಲ್ಲೇ ಇಟ್ರದ ಇಲ್ಲೇ ಇರ್ತದೆ, ಅಲ್ಲಿ ಓದಿಟ್ರೆ ಅಲ್ಲಿ ಹೋಗ್ತದೆ. ಓಯಪ್ಪ ಬೇರೆ ಬೇಕಾಯ್ತು. ಇದರಲ್ಲಿ ಚೈತನ್ಯ, ವಿಶೇಷ ಚೈತನ್ಯ, ಸಾಮಾನ್ಯ ಚೈತನ್ಯ ಬಿಡ್ರಿ, ಯಾಕಂದ್ರೆ ಶಾಸ್ತ್ರ ಕೇಳಿದ್ರಿ, ವಿಶೇಷ ಚೈತನ್ಯ ಇಲ್ಲದರಿಂದ ಇದು ಜಡ. ಸಾಮಾನ್ಯ ಚೈತನ್ಯ ಎಲ್ಲೂ ಇಲ್ಲ ಅಂತ ಹೇಳೋದಿಲ್ಲ ನಾವು. ಶವದಲ್ಲಿಯೂ ಕೂಡ ಸಾಮಾನ್ಯ ಚೈತನ್ಯ ಇದೆ. ಶವ ಏನಾಗೈತಲ್ಲ ಅದರಲ್ಲಿಯೂ ಸಾಮಾನ್ಯ ಚೈತನ್ಯ ಇದೆ. ಯಾಕೆ ಅದರಲ್ಲಿ ಸಾಮಾನ್ಯ ಚೈತನ್ಯ ಇದ್ರೆ ಒಂದು ಇಟ್ಟರೆ ಅಲ್ಗಾಡ್ಬೇಕು ಅಂದಿಗಿಂದೇರಿ. ಸಾಮಾನ್ಯ ಚೈತನ್ಯ ಪೂರ್ಣ, ಪೂರ್ಣಮದ ಪೂರ್ಣಮಿದಂ, ನೆನಪು ಮಾಡಿಕೊಟ್ರೆ ಹಾಗೆ ಪೂರ್ಣ. ಆ ಪೂರ್ಣವಾದ ಚೈತನ್ಯ ಶವದಲ್ಲಿ ಇಲ್ಲ ಅಂದ್ರೆ ಪರಿಚ್ಛಿನ್ನಕ್ಕೆ. ಈ ಶರೀರ ಶವ ಆದಾಗಲೂ ಕೂಡ ಚೈತನ್ಯ ಇದೆ, ಅದು ಸಾಮಾನ್ಯ ಚೈತನ್ಯ. ತತ್ವ ಸೃಷ್ಟ ತದೇವಾನು ಪ್ರಾವಿಶ್ಯ ತಂದಿವಲ್ಲ, ಈಗ ಅದನ್ನು ಸ್ವಲ್ಪ ವಿಶೇಷ ಮಾಡಕ್ಕಾದೀವಿ, ಮತ್ತೇನಿಲ್ಲ. ಚೈತನ್ಯವನ್ನು ವಿಶೇಷ ಮಾಡಕ್ಕಾದೀವಿ. ಜಡವಾದ ಜಗತ್ತು ಚಲನವುಳ್ಳದ್ದಾಯಿತು. ತಿಳಿಸುವಾಗಿ ಏನು ಮಾಡಿದ್ದಾರೆ ಉಪನಿಷತ್ಕಾರರೇ ಆಗಲಿ ಯಾರೇ ಆಗಲಿ, ತತ್ವ ಸೃಷ್ಟ ತದೇವಾನು ಪ್ರಾವಿಶತ್ ಅನ್ನುವ ಶಬ್ದದ ಯಥಾರ್ಥವಾದ ಅರ್ಥ ಏನು ಅಂತ ಕೇಳಿದರೆ, ಚೇತನದ ಆಭಾಸ ಇಲ್ಲಿ ಮೂಡಿ. ನಿಮ್ಮ ಮುಖದ ಆಭಾಸ ಕನ್ನಡಿಯಲ್ಲಿ ಮೂಡಿತು, ಒಪ್ತಿರಿಲ್ಲ? ಹಾಗೆಯೇ ಚೈತನ್ಯದ ಆಭಾಸ ಜಡ ಪದಾರ್ಥಗಳಲ್ಲಿ ಮೂಡಿತು. ತತ್ವ ಸೃಷ್ಟ ತದೇವಾನು ಪ್ರಾವಿಶತ್ ಅನ್ನುವ ಶಬ್ದಕ್ಕೆ ಆಭಾಸ ಅಂತ ಅರ್ಥ ಮಾಡ್ತೇವೆ ನಾವಲ್ಲಿ. ಅಲ್ಲಿ ಆಭಾಸ. ಇವನನ್ನು ಏನಂತ ಕರೆದಾರೆ ಗೊತ್ತಿಲ್ಲ ನಿಮಗೆ? ಜೀವಾತ್ಮನನ್ನು ಚಿದಾಭಾಸ ಅಂತ ಕರೆದಾರೆ. ಶಬ್ದಗಳನ್ನು ಅಲ್ಲೇ ಇದಾವೆ, ನಾವೇನು ಹೆಚ್ಚಾಗಿ ಹುಡುಕೋದು ಬೇಕಾಗಿಲ್ಲ. ಆ ಶಬ್ದಗಳನ್ನು ಹುಡುಕಿ ತೆಗೆದು ಪ್ರಕೃತ ಸಂದರ್ಭಕ್ಕೆ ಹೊಂದುವಂತೆ ಹೇಳುವುದು ಬುದ್ಧಿಯ ವೈಶದ್ಯವೇ ಶಾಸ್ತ್ರ. ಹಂಗಾರೆ ತತ್ವ ಸೃಷ್ಟ ತದೇವಾನು ಪ್ರಾವಿಶತ್ ಅನ್ನೋದಕ್ಕೆ ಏನು ಅರ್ಥ ಮಾಡ್ತೀರಿ ಅಂತ ಕೇಳಿದರೆ, ಆತ್ಮ ಪ್ರವೇಶ ಮಾಡುವವನು ಅಲ್ಲ, ಅವನ ಆಭಾಸದೊಡನೆ ಜಗತ್ತು ಕೂಡಿಕೊಂಡಿತು ಅಂತ ಇದರ ಅರ್ಥ. ಮನೆ ಕಟ್ಟಿದ ಮೇಲೆ ಬೈಲು ಒಳಗೆ ಹೋಯ್ತು, ಬೈಲ್ನಾಗ ಮನೆ ಕಟ್ಟಿರೋ? ಬೈಲಿನಲ್ಲಿ ಮನೆ ಕಟ್ಟಿದ್ದೀರಿ. ಹಾಗೆ ಈ ಜಡವಾದ ಜಗತ್ತು ಬೈಲಿನಲ್ಲಿ ತೋರುತ್ತಿದೆ. ಮತ್ತು ಪ್ರಾವಿಶತ್ ಅಂತ ಯಾಕೆ ಹೇಳಿದ್ರೆ, ಅದು ಶಿಷ್ಯನಿಗೆ ತಿಳಿಸುವ ದೃಷ್ಟಿಯಿಂದ ಅದು ಜಡ ಜಗತ್ತು, ಅಲ್ಲಿ ಆತ್ಮಚೇತನ ಜೀವರೂಪದಿಂದ ಪ್ರವೇಶ ಮಾಡಿತು. ಇಲ್ಲಿ ಇನ್ನೊಂದು ಅರ್ಥತೆ, ಜೀವರೂಪದಿಂದ ಪ್ರವೇಶ ಮಾಡಿತು ಅನ್ನೋದಕ್ಕೂ ಇನ್ನೂ ಒಂದು ಅರ್ಥತೆ.
ಈ ಪೂರ್ವದಲ್ಲಿ ಆಭಾಸ ಅಂತ ಹೇಳಿದ್ನಿ, ಚಿದಾಭಾಸ ಅಂತ ಹೇಳಿದ್ನಿ. ಅದಕ್ಕೆ ನಾನು ಜೀವ ಅಂತ ತಿಳ್ಕೊಂಡು ಕೇಳಕ್ಕೆ ಬಂದ್ಕೊಳ್ತಿದ್ದಾನೆ. ಶಾಸ್ತ್ರ ಬಿಡಿಸ್ತಾ ಹೋದ್ರೆ ವಿಸ್ತಾರ ಆಗ್ತಾ ಹೋಗ್ತದೆ. ಯಾಕಂತ ಕೇಳ್ರಿ, ಇಲ್ಲಿ ಹೇಳ್ತೀನಿ. ನಾನು ಬ್ರಾಹ್ಮಣ, ನಾನು ಕ್ಷತ್ರಿಯ, ನಾನು ವೈಶ್ಯ, ನಾನು ಶೂದ್ರ ಅಂತ ಯಾರ್ಯಾರು ತಿಳ್ಕೊಂಡು ಶಾಸ್ತ್ರ ಕೇಳಕ್ಕೆ ಬಂದು ಕೂಡಿರ್ತಾರಲ್ಲ, ಅವ್ರಿಗೆ ಎಂದೆಂದೂ ಶಾಸ್ತ್ರ ತಿಳಿದಿಲ್ಲ. ಮತ್ತು ಶಾಸ್ತ್ರ ತಿಳಿಬೇಕಾದ್ರೆ ಅವನು ಹೇಗೆ ಬರಬೇಕು ಅಂದ್ರೆ, ನಾನು ಜೀವಾತ್ಮ, ನನ್ನನ್ನು ನಾನು ತಿಳಿಯಬೇಕು ಅನ್ನೋ ಇಚ್ಛೆಯಿಂದ ಗುರುನಾಥನ ಬಳಿಗೆ ಬಂದಾನ. ಅಲ್ಲಿ ಜಾತಿವಾಚಕ ಶಬ್ದದ ಅವಶ್ಯಕತೆ ಇಲ್ಲ, ಗಂಡು ಅನ್ನುವ ಶಬ್ದದ ಅವಶ್ಯಕತೆ ಇಲ್ಲ, ಹೆಣ್ಣು ಅನ್ನುವ ಶಬ್ದದ ಅವಶ್ಯಕತೆ ಇಲ್ಲ. ಜೀವಚೇತನ ಗಂಡು ಅಲ್ಲ, ಹೆಣ್ಣು ಅಲ್ಲ. ಏನು ಗಂಡು ಹೆಣ್ಣು ಅಂತೀರೋ? ಗಂಡು ಅಲ್ಲ, ಹೆಣ್ಣು ಅಲ್ಲ. ಜೀವಚೇತನ, ಜೀವಭಾವದಿಂದ ಬರಬೇಕಿಲ್ಲಿ ಶಿಷ್ಯ. ಗುರು ಅವನನ್ನ ಸ್ವರೂಪವೇ. ಒಂದು ಉಪನಿಷತ್ತು ಜೋಡಿಸ್ತೀನಿ ಇದಕ್ಕೆ. ಅನನ್ಯ ಪ್ರೋಕ್ತೆ ಗತಿರತ್ರ ನಾಸ್ತಿ ನೈಷಾತರ್ಕೇನ ಮತಿರಾಪಣೇಯ ಅನ್ನುವ ಮಂತ್ರ ಉಪನಿಷತ್ತ, ಕಠೋಪನಿಷತ್ನಲ್ಲಿ ಬರುವ ಮಂತ್ರ ಇದು. ಅನನ್ಯ ಪ್ರೋಕ್ತೆ ಗತಿರತ್ರ ನಾಸ್ತಿ. ಅನನ್ಯ ಅಂದ್ರೆ ಆತ್ಮತತ್ವವನ್ನು ತಿಳಿದುಕೊಂಡ ಗುರುನಾಥ. ಆತ್ಮತತ್ವಕ್ಕೂ ತನಗೂ ಭೇದಿಲ್ಲ, ಅನನ್ಯ ಒಂದರ್ಥ. ಆತ್ಮತತ್ವವನ್ನು ಅವನು ತಿಳಿದುಕೊಂಡ ಮೇಲೆ ಶಿಷ್ಯನಲ್ಲಿರುವ ಚೇತನಕ್ಕೂ ತನಗೂ ಭೇದ ಇದೆ ಅಂತ ತಿಳ್ಕೊಂಡ್ರೆ ತತ್ವಜ್ಞಾನಿ ಆಗಿಲ್ಲ. ಮತ್ತು ಭೇದ ಇಲ್ಲ ಅಂದ್ರೆ ಅವಾಗ ಹೆಂಗೆ ಹೇಳಕತ್ತ? ಶಿಷ್ಯ ನನಗಿಂತ ಬೇರೆ ಅಲ್ಲ ಅಂದ್ರೆ ಹೆಂಗೆ ಹೇಳಕತ್ತ ಅನ್ನೋದು ಮಾತಲ್ಲಿ ಪ್ರಶ್ನೆ ಬಂತ. ಉಪಾಧಿಯಿಂದ ಅವನು ನನಗಿಂತ ಭಿನ್ನನಂತೆ ಕಾಣುತ್ತಿದ್ದಾನೆ, ಅವನು ನನಗಿಂತನೂ ಭಿನ್ನ ಅಲ್ಲ. ಈ ಭಾವನೆಯನ್ನು ಮಾಡಿಕೊಂಡು ಗುರು ಹೇಳಿದಾಗ ಶಿಷ್ಯ ಉದ್ಧಾರ. ಇನ್ನು ಶಿಷ್ಯ ಉದ್ಧಾರ ಆಗಬೇಕಾದ್ರೆ ಸಾಧನ ಚತುಷ್ಟಯ ಸಂಪತ್ ಭರಿತನಾಗಿರಬೇಕು. ಕೇವಲ ಆತ್ಮತತ್ವವನ್ನು ತಿಳಿದುಕೊಳ್ಳುವುದಕ್ಕಾಗಿ ಬಂದಿರಬೇಕು. ನಾಯಮಾತ್ಮ ಪ್ರವಚನೇನ ಲಭ್ಯ ನ ಮೇಧಯ ನ ಬಹುನಾ ಶ್ರುತೇನ ಯಮೇ ವೈಷ ಋಣುತೆ ತೇನ ಲಭ್ಯ ತಸ್ಯ ಏಷಃ ಆತ್ಮ ವಿವೃಣುತೆ. ಇದು ಒಂದು ಉಪನಿಷತ್ತಿನ ಮಂತ್ರ. ಇವೆಲ್ಲ ತಿಳ್ಕೊಳ್ಳೋರು ಇದ್ದೀರಿ ಅಂತ ಹೇಳಾಕತ್ತೀನಿ. ಇಲ್ಲರ ಸುಮ್ಮನೆ ಹಂಗೆ ಸ್ಥೂಲವಾಗಿ ಹೇಳ್ಕೊಂಡು ಹೋಗ್ಬೋದು, ಏನು ದೊಡ್ಡದಲ್ಲ. ಕೇವಲ ಆತ್ಮತತ್ವವನ್ನು ತಿಳಿದುಕೊಳ್ಳಬೇಕೆಂಬುವ ಇಚ್ಛೆ, ಅಂದರೆ ನನ್ನ ಸ್ವರೂಪವನ್ನು ತಿಳಿದುಕೊಳ್ಳಬೇಕೆಂಬುವ ಉತ್ಕಟವಾದ ಇಚ್ಛೆಯಿಂದ ಬರಬೇಕು ಶಿಷ್ಯ. ಬೇರೆ ಏನೂ ಇಲ್ಲಿ ನಾನು ದೊಡ್ಡ ಸ್ವಾಮಿ ಆಗಬೇಕು, ಜಗದ್ಗುರು ಆಗಬೇಕು, ಹಂಗಾಗಬೇಕು, ಹಿಂಗಾಗಬೇಕು, ಇವನ್ನೆಲ್ಲ ಇಟ್ಕೊಂಡು ಬಂದೀವಿ ಅಂದರೆ ನಮಗೂ ಬ್ರಹ್ಮಜ್ಞಾನಕ್ಕೂ ಅಜಗಜಾಂತರ ವ್ಯತ್ಯಾಸ. ಅದಕ್ಕೆ ಉಪನಿಷತ್ತು ಇರ್ತದೆ ಈ ಮಾತನ್ನು. ನ ಪ್ರವಚನ ಏನೋ ಲಭ್ಯ. ಭಾಳ ಓದಾನ, ಪ್ರವಚನ ಮಾಡ್ತಾನ, ಇವಾಗ ಆತ್ಮತತ್ವದ ಸಾಕ್ಷಾತ್ಕಾರ ಆಗೈತೇನಂದ್ರೆ ಆಗಿಲ್ಲ. ನ ಮೇಧಯ, ಭಾಳ ಬುದ್ಧಿವಂತಿದ್ದಾನೆ, ಮೇಧಾಶಕ್ತಿ ಭಾಳ ಇದೆ, ಒಂದು ಹೇಳಿದ್ರೆ ಸಾಕು ಹಾಗೆ ಹೇಳ್ತಾನೆ. ಇವಾಗ ಆತ್ಮತತ್ವ ಸಾಕ್ಷಾತ್ಕಾರ ಆಗೈತೆ ಅನ್ನೋದ್ರೆ ಆಗಿಲ್ಲ ಅಂತದ ಉಪನಿಷತ್. ನ ಮೇಧಯ ನ ಬಹುನಾ ಶ್ರುತೇನ. ಭಾಳ ದಿನದಿಂದ ಕೇಳ್ಕೊಂತ ಬಂದೇವ್ರಿ ಅಂದರೂ ಕೂಡ ಆತ್ಮತತ್ವದ ಸಾಕ್ಷಾತ್ಕಾರ ಆಗೋದಿಲ್ಲ. ನ ಬಹುನಾ ಶ್ರುತೇನೆ. ಏಷಃ ಯಮ್ ಏವ ವೃಣುತೆ. ಏಷ ಅಂದರೆ ಶಿಷ್ಯರು. ಯಮ್ ಏವ ವೃಣುತೆ, ಯಾವ ಆತ್ಮತತ್ವವನ್ನೇ ತಿಳಿದುಕೊಳ್ಳಬೇಕೆಂಬುವ ಇಚ್ಛೆಯುಳ್ಳವನಾಗಿ ಬಂದಿದ್ದಾನೆಯೋ ತೇನ ಲಭ್ಯ, ಅವನಿಂದ ಆತ್ಮತತ್ವದ ಸಾಕ್ಷಾತ್ಕಾರ ಮಾಡಿಕೊಳ್ಳುವ ಸಾಧ್ಯತೆ ಇದೆ. ತೇನ ಲಭ್ಯ ತಸ್ಯ ಏಷಃ ಆತ್ಮ ವಿವೃಣುತೆ. ಅವನಿಗೆ ಆತ್ಮ ತನ್ನ ಸ್ವರೂಪವನ್ನು ತೋರಿಸುತ್ತಾನೆ. ಶಬ್ದಾರ್ಥ ಇದು. ಅವನಿಗೆ ಆತ್ಮ ಸಾಕ್ಷಾತ್ಕಾರ ಆಗ್ತದಂತ ಅಭಿಪ್ರಾಯ. ಕೇವಲ ಆತ್ಮತತ್ವವನ್ನು ತಿಳಿದುಕೊಳ್ಳುವ ಇಚ್ಛೆಯಿಂದ ಬರಬೇಕು. ಬರುವಾಗ ಎಲ್ಲರೂ ಹಿಂಗೆ ಬಂದಿರ್ತೇವ್ರಿ. ಆಗ ವೈರಾಗ್ಯ ಬಂದಿರ್ತದ,
ಮನೆ ಬಿಡುವಾಗ ಎಲ್ಲರೂ ನಾವು ಹೀಗೆ ಬಂದಿರ್ತೇವೆ. ಇಲ್ಲಿ ಬಂದ ಮೇಲೆ ಏನೇನು ಹಾಕಿ ಅನ್ನೋದು ಅವ್ರಿಗೆ ಬಿಟ್ಬಿಡೋಣ ಅದನ್ನು. ಯಾರ್ದು ಏನು ಇಲ್ಲಿ ತಿರಸ್ಕಾರನೂ ಬೇಡ, ಪುರಸ್ಕಾರನೂ ಬೇಡ. ನಮಗೆ ಅವ್ರದ್ದು ಅವ್ರಿಗೆ ವಿಷಯ, ನಮ್ಮದು ನಮಗೆ ವಿಷಯ. ಅವ್ರು ಹಂಗಾದ್ರೆ ಇವ್ರು ಹೆಂಗಾದ್ರೆ ಅನ್ನೋ ಕೆಲಸ ಇಲ್ಲ. ಭಗವತ್ಪಾದರು ಒಂದು ಮಾತು ಬರೀತಾರೆ, ಇದಕ್ಕೆ ಹೊಂದುತ್ತೆ ಅಷ್ಟೇ, ಮತ್ತೇನಿಲ್ಲ. ಇವ ತತ್ವಜ್ಞಾನಿ ಅನ್ನಲಿಕ್ಕೂ ನಿನಗೆ ಅಧಿಕಾರ ಇಲ್ಲ, ಇವ ಅಲ್ಲ ಅನ್ನಲಿಕ್ಕೂ ನಿನಗೆ ಅಧಿಕಾರ ಇಲ್ಲ. ತತ್ವಜ್ಞಾನ ಆಗೈತೋ ಇಲ್ಲೋ ಅನ್ನೋದು ಅವನಿಗೆ ಮಾತ್ರ ಗೊತ್ತಲ್ಲದೆ ಇನ್ನೊಬ್ಬನಿಗೆ ಗೊತ್ತಿಲ್ಲ. ಇನ್ನೇನು ತತ್ವಜ್ಞಾನಿ ಅಲ್ಲ ಅನ್ನುವುದಕ್ಕಿಂತಲೂ ತತ್ವಜ್ಞಾನಿ ಎಂದು ತಿಳಿದುಕೊಂಡು ನಮಸ್ಕರಿಸಿದರೆ ನಿನಗೆ ಲಾಭ ಇದೆ, ಇಲ್ಲ ನಿನಗೆ ಹಾನಿ ಇದೆ. ಇಲ್ಲ ಉದಾಸೀನಾಗಿ ಸುಮ್ಮನೆ ಹೋಗು, ಅವನ ಬಗ್ಗೆ ಏನು ಮಾತಾಡೋಕ್ಕೆ ಹೋಗಬೇಡ. ಅದಕ್ಕೆ ನಮ್ಮನ್ನು ನಾವು ತಿಳಿಯುವುದಕ್ಕೆ ಬಂದಿದ್ದೇವೆ. ಶಾಸ್ತ್ರ ಅಂದ್ರೇನು? ಆತ್ಮಪುರಾಣ, ಬೇರೆ ಏನೂ ಅಲ್ಲ. ಆತ್ಮಪುರಾಣ, ನಮ್ಮನ್ನು ನಾವು ತಿಳಿದುಕೊಳ್ಳುವುದಕ್ಕಾಗಿ ಬಂದಿದ್ದೇವೆ. ಏನು ಆರಂಭವಾಗಿತ್ತು? ಆತ್ಮನನ್ನು ತಿಳಿಯುವವನು ಇನ್ನೊಬ್ಬನು ಇಲ್ಲ. ಏನಿದ್ದಾನೆ ಅಂತ ಹೇಳಿದ್ನು? ಇಲ್ಲ, ತನ್ನನ್ನು ತಾನೇ ತಿಳಿಯುತ್ತಾನೆ ಅಂತ ಆರಂಭ ಆಗಿತ್ತು. ಇಷ್ಟಾದದ್ರಿಂದ ಗೊತ್ತಾಗಿರಬಹುದು ಅಂತ ತಿಳ್ಕೊಂಡಿದ್ದೇನೆ. ಇಲ್ಲಿ ಜೋಡಿಸೋನು, ಈಗ ಮಾತೃ ಮಾನಾದಿ ಅಂತ ಏನು ಸೂತ್ರ ಇದೆಯಲ್ಲ, ಅಲ್ಲಿ ಜೋಡಿಸೋನು. ಪ್ರಮಾತೃ ಪ್ರಮಾಣ ಪ್ರಮೇಯ ಎಲ್ಲಿ ಬಂತು ಅಂದ್ರೆ ದ್ವೈತದಲ್ಲಿ ಬಂತ. ಪ್ರಮಾತೃ ಪ್ರಮಾಣ ಪ್ರಮೇಯ ದ್ವೈತ ಎಲ್ಲಿ ಇಲ್ಲ, ಅಲ್ಲಿ ಬರೋದಿಲ್ಲ. ಅದನ್ನು ಬರೆದ್ರು. ಮಾತೃಮಾನಾದಿ ತ್ರಿಪುಟಿ ತ್ರಿಪುಟಿ ದೋರದಾಗಿಯೇ ತೋರದಾಗಿಯೇ ದ್ವೈತಕ್ಕೆ ಪವನವಿಲ್ಲ, ಇದು ಸಿದ್ಧ. ಅಂದ್ರೆ ಆತ್ಮತತ್ವಕ್ಕೆ ಪವನ ಇಲ್ಲ ಅಂದ್ರೆ 6 ಪ್ರಮಾಣಗಳು ಇಲ್ಲ. ಪವನ ಅಂದರೆ ಪ್ರಮಾಣ, ಪ್ರತ್ಯಕ್ಷ, ಅನುಮಾನ, ಉಪಮಾನ, ಶಬ್ದ, ಅರ್ಥಾಪತ್ತಿ, ಅನುಪಲಬ್ಧಿ ಅನ್ನುವ 6 ಪ್ರಮಾಣಗಳು ಆತ್ಮತತ್ವವನ್ನು ತಿಳಿಸಲಾರವು. ಮತ್ತು ಇವು ಯಾತಕ್ಕೆ ಬಂದವ ಅಂತ ಕೇಳಿದ್ರೆ, ಆತ್ಮನಲ್ಲದ ದ್ವೈತ ರೂಪವಾಗಿರುವ ಜಗತ್ತನ್ನು ತಿಳಿಸಿ ನೇತಿಗಲಿಯುವುದಕ್ಕೆ ಬಂದಿವೆ. ಅಂದರೆ ಜಗತ್ತವು ಇಲ್ಲ ಎಂದು ಹೇಳುವುದಕ್ಕೆ ಬಂದಿವೆ. ಜಗತ್ತನ್ನು ತಿಳಿಸಿ ಅನ್ನುವ ಶಬ್ದ ಉಪಯೋಗ ಮಾಡೀನಿ. ಜಗತ್ತನ್ನು ತಿಳಿಸಿ, ಏನು ತಿಳಿಸಿ? ಇದು ಇಲ್ಲ ಎಂದು ತಿಳಿಸಿ ನೇತಿಗಲಿಯುವುದಕ್ಕೆ ಪ್ರಮಾಣಗಳು ಇವೆ, ಅಲ್ಲದೆ ಆತ್ಮತತ್ವವನ್ನು ತಿಳಿಸುವುದಕ್ಕೆ ಪ್ರಮಾಣಗಳು ಇಲ್ಲ. ನೋಡ್ರಿ, ಮುಂದೆ ಓದ್ತೇನೆ. ದ್ವೈತಕ್ಕೆ ಪವನವಿಲ್ಲ, ಇದು ಅದ್ವೈತಕ್ಕೆ ಪವನವಿಲ್ಲ, ಇದು ಸಿದ್ಧ. ಅದ್ವೈತಕ್ಕೆ ಅಂದ್ರೆ ನಿನ್ನ ಸ್ವರೂಪವನ್ನು ತಿಳಿಸುವುದಕ್ಕೆ ಯಾವ ಪ್ರಮಾಣಗಳ ಅವಶ್ಯಕತೆ ಇಲ್ಲ. ನಿನ್ನ ಅನುಭೂತಿಯೇ ಕೊನೆಗೆ ಪ್ರಮಾಣ, ನಿನ್ನ ಅನುಭವವೇ ಕೊನೆಗೆ ಪ್ರಮಾಣ ಅನ್ನುವುದು ಇಲ್ಲಿ ಗೋಪ್ಯವಾದ ಅರ್ಥ. ಭೇದ ಜನ್ಮಗಳೆನಿಸುವ ಪ್ರತ್ಯಕ್ಷಾದಿಯಾದ ಪವನವೆಂಬಿವೆಲ್ಲವೂ ಭೇದ ಬೋಧಕ್ಕೆ ಪವನವು ಐಷೆ ನಿಜವನ್ನು ಬೋಧಿಸುವಲ್ಲಿ ಪವನವು ಅಲ್ಲ. ಪದಚ್ಛೇದ ಮಾಡಿದರೆ ಸೂತ್ರಾರ್ಥವೇ ಇಡೀ ಭಾಷ್ಯ ಪದ್ಯದಲ್ಲಿ ಇರ್ತದೆ. ಇಡೀ ಭಾಷ್ಯ ಪದ್ಯದ ಎಲ್ಲ ಅರ್ಥವನ್ನು ಸೂತ್ರ ಗರ್ಭೀಕರಿಸಿಕೊಂಡಿರ್ತದೆ. ಆ ಸೂತ್ರದ ಲಕ್ಷಣ ಪೂರ್ವದಲ್ಲಿ ಹೇಳಿ ಆಗಿದೆ. ಅಲ್ಪಾಕ್ಷರಂ ಸಂದಿಗ್ಧಂ ಸಾರವತ್ ವಿಶ್ವತೋಮುಖಂ ಅಸ್ತೋಭಂ ಅನುವದ್ಯಂಚ ಸೂತ್ರಂ ಸೂತ್ರವಿದೋ ವಿದುಹು ಅಂತ ಅದಕ್ಕೆ ಲಕ್ಷಣ ಬರ್ತಾರೆ. ಸ್ವಲ್ಪ ಅಕ್ಷರಗಳಿಂದ ಕೂಡಿರಬೇಕು. ಸಾರವತ್, ಸಾರಭೂತವಾದ ವಿಷಯ ಅದರಲ್ಲಿ ತುಂಬಿರಬೇಕು. ವಿಶ್ವತೋಮುಖಂ, ಬಹಳಷ್ಟು ವಿಸ್ತಾರವಾಗದಿರಬೇಕು. ಅಸ್ತೋಭಂ ಅನವದ್ಯಂಚ, ದೋಷರಹಿತವಾಗಿರಬೇಕು. ನಿಂದಿಗೆ ಯೋಗ್ಯವಾಗಿರಬಾರದು, ವ್ಯಾಕರಣಾದಿ ದೋಷಗಳಲ್ಲಿರಬಾರದು. ಇದನ್ನು ಸೂತ್ರ ಅಂತ ಕರೀತಾರೆ ಅಂತ ಹೇಳ್ಕೊಂಡು ಬಂದಾರ. ಈಗ ಸೂತ್ರದ ಅರ್ಥ ನೋಡುವಾಗ ಒಂದಿಷ್ಟು ಚಿಂತನೆ ಮಾಡಿದ್ದೀವಿ. ಬರ್ರಿ ಈಗ ಮುಂದೆ. ಭೇದ ಜನ್ಮಗಳೆನಿಸುವ, ಭೇದ ದ್ವೈತ, ಜನ್ಮಗಳು ಹುಟ್ಟಿವೆ ಎನಿಸುವ, ಭೇದ ಜನ್ಮಗಳು ಎನಿಸುವ ಪ್ರತ್ಯಕ್ಷಾದಿ ಪವನವೆಂಬಿವೆಲ್ಲವೂ ಭೇದ ಅಂದರೆ ಅನೇಕ ಮತ್ತು ಹುಟ್ಟಿವೆ, ಇವುಗಳನ್ನು ತಿಳಿಸುವುದಕ್ಕಾಗಿ
ತಿಳಿಸುವುದು ಅಂದರೆ ಏನು? ಇವೆ ಯಥಾರ್ಥವೋ ಎಂದು ತಿಳಿಸುವುದಕ್ಕಾಗಿ. ಪ್ರತ್ಯಕ್ಷಾದಿಯಾದ ಪವನವೆಂಬಿವೆಲ್ಲವು ಪ್ರತ್ಯಕ್ಷಾದಿಯಾದ ಆದಿ ಶಬ್ದ ಹಾಕ್ಯಾರ. ಪ್ರತ್ಯಕ್ಷ, ಅನುಮಾನ, ಉಪಮಾನ ಅವೆಲ್ಲರಿಗೂ ನಿಮ್ಗೆ ಗೊತ್ತಿರುವಂಥವು. ಶಾಸ್ತ್ರ ಕೇಳೋರಿದ್ದೀರಿ. 6 ಪ್ರಮಾಣಗಳ ಹೆಸರು ಯಾರಿಗೂ ಗೊತ್ತಿಲ್ಲ, ಎಲ್ಲರಿಗೂ ಗೊತ್ತಿದೆ. ಮತ್ತೆ ಮತ್ತೆ ಹೇಳೋದು. ಈ 6 ಪ್ರಮಾಣಗಳು ಪವನವೆಂಬಿವೆಲ್ಲವು ಎನಿಸುವ ಪ್ರತ್ಯಕ್ಷಾದಿ ಪವನವೆಂಬಿವೆಲ್ಲವು ಈ 6 ಪ್ರಮಾಣಗಳು ಭೇದ ಬೋಧಕ್ಕೆ ಪವನವು ಐಷೆ. ಭೇದ ಬೋಧಕ್ಕೆ ಭೇದಾತ್ಮಕವಾಗಿರುವ ಜಗತ್ತನ್ನು ತಿಳಿಸುವುದಕ್ಕಾಗಿ ಪ್ರಮಾಣಗಳು ಆಗಿವೆ. ಭೇದ ಬೋಧಕ್ಕೆ ಪವನವು ಐಷೆ. ನಿಜವನ್ನು ಬೋಧಿಸುವಲ್ಲಿ, ನಿಜವನ್ನು ಅಖಂಡ ಚೈತನ್ಯವನ್ನು ಆತ್ಮತತ್ವವನ್ನು ಬೋಧಿಸುವಲ್ಲಿ ತಿಳಿಸುವಲ್ಲಿ ಪವನವು ಅಲ್ಲ. ಈ 6 ಪ್ರಮಾಣಗಳು ಅಲ್ಲಿ ಅಡಿ ಇಡಲಾರವು. 6 ಪ್ರಮಾಣಗಳಿಂದ ಆತ್ಮತತ್ವವನ್ನು ತಿಳಿಲಿಕ್ಕೆ ಬರೋದಿಲ್ಲ ಅಂತ ಇಲ್ಲಿ ಶಬ್ದಾರ್ಥ ಅಷ್ಟೇ, ಮತ್ತೇನೆಲ್ಲ ಮುಂದೆ ವಿಸ್ತಾರ ಮಾಡ್ತಾರೆ. ಇಲ್ಲಿ ಕೇವಲ ಶಬ್ದಾರ್ಥ ಈ ನುಡಿಯಲ್ಲಿ. ತನಗೆ 2ನೇ ನುಡಿ ನೋಡ್ರಿ. ಪ್ರತ್ಯಕ್ಷ ಅನುಮಾನ ಉಪಮಾನ ಸಂಜನಿಸುವ ಭಾವದ ಅರ್ಥಾಪತ್ತಿ ಘನ ಶಬ್ದವೆಂಬೆವು ತಾವು 6 ಪವನಗಳು ಏನಿಪವು ಅನ್ಯವನ್ನು ಸಾಧಿಸುವಲ್ಲಿ. ಇದು ಕೊನೆ ಶಬ್ದನ ಇರುವುದಿಲ್ಲ, ಅನ್ಯವನ್ನು ಸಾಧಿಸುವಲ್ಲಿ ಅಂತ. ನೋಡೋಣ, ಒಂದೊಂದು ಶಬ್ದ ತಗೊಳ್ರಿ. ಏನು ಅಲ್ಲಿ ಹೆಸರು ಹೇಳ್ಯಾರ, ಮತ್ತೇನಿಲ್ಲ. ತನಗೆ ಪ್ರತ್ಯಕ್ಷ, ಇದನ್ನು ಬಿಡ್ಸಾಕಾದ್ರೆ ಭಾಳ ಆಗಲಾಕೈತಿ. 6 ಇಂದ್ರಿಯಗಳಿಂದ ಬರುವ ಜ್ಞಾನ ಪ್ರತ್ಯಕ್ಷ ಅಂತ ನೈಯಾಯಿಕ ಅಂತಾನೆ. ಮನಸ್ಸೊಂದು ಇಂದ್ರಿಯ ಅಂತ ಅಂಗೀಕಾರ ಮಾಡ್ತಾನೆ ನೈಯಾಯಿಕ. ಆದರೆ ವೇದಾಂತಿಗಳು 5 ಇಂದ್ರಿಯಗಳು ಮನಸ್ಸು ಇಂದ್ರಿಯ ಅಲ್ಲ ಅಂತಾರೆ. ವಾಚಸ್ಪತಿ ಮಿಶ್ರ ಅಂತ ಒಬ್ಬರು ಇದ್ದಾರೆ ಅದ್ವೈತಲ್ಲಿ, ಅವರು ಕೂಡ ಮನಸ್ಸನ್ನು ಇಂದ್ರಿಯ ಅಂತ ಕರೀತಾರೆ. ಮನಸ್ಸಷ್ಟಾನಿ ಇಂದ್ರಿಯಾಣಿ ಅಂತ ಭಗವದ್ಗೀತೆಯಲ್ಲಿ ಬರ್ತದೆ. ಮನಸ್ಸಷ್ಟಾನಿ ಇಂದ್ರಿಯಾಣಿ 15ನೇ ಅಧ್ಯಾಯದಲ್ಲಿ ಬರ್ತದೆ. ಮನಸ್ಸು ಸಹಿತವಾಗಿ 6 ಇಂದ್ರಿಯಗಳು ಅಂತೂ ಬರುತ್ತೆ. ಅದು ಸುಮ್ಮನೆ ಗಲಾಟೆಗೆ ಅಷ್ಟೇ, ಮತ್ತೇನಿಲ್ಲ. ಒಬ್ರು ಇಂದ್ರಿಯ ಅಂತಾರೆ, ಒಬ್ರು ಇಂದ್ರಿಯ ಅನ್ನೋದು ಇಲ್ಲ. ಇಂದ್ರಿಯ ಅಂದರೂ ನಮಗೆ ಹಾನಿ ಇಲ್ಲ, ಇಂದ್ರಿಯ ಅಲ್ಲ ಅಂದರೂ ನಮಗೆ ಹಾನಿ ಇಲ್ಲ. ಕರೋಕರ ವಿಚಾರದಲ್ಲಿ ಅಂತೂ ಈಗ ನೈಯಾಯಿಕನ ಪ್ರಕಾರ 6 ಇಂದ್ರಿಯಗಳು, ವೇದಾಂತಿಗಳ ಪ್ರಕಾರ 5 ಇಂದ್ರಿಯಗಳು. ಈ ಜಗತ್ತಿನ ಜ್ಞಾನ ಹೆಂಗೆ ಆಗ್ತದೆ ಅನ್ನೋದಕ್ಕೆ ಅವರು ವಿವರಣೆ ಮಾಡ್ಯಾರ. ಅದನ್ನು ನೋಡೋಣ. ಈಗ ಇಂದ್ರಿಯಗಳ ಹೆಸರು ಹೇಳಿ ಮುಗಿಸ್ಬಿಡೋಣ ಇದನ್ನು. ತನಗೆ ಪ್ರತ್ಯಕ್ಷ 1, ಅನುಮಾನ ಪ್ರಮಾಣ 2, ಉಪಮಾನ ಪ್ರಮಾಣ 3, ಸಂಜನಿಸುವ ಭಾವದ ಅಂದ್ರೆ ಅರ್ಥಾಪತ್ತಿ ಪ್ರಮಾಣ ಭಾವದ. ಇದು ಅರ್ಥಾಪತ್ತಿ ಬರ್ತಾರೆ ಅಲ್ಲೇ. ಅದೇನಂದ್ರೆ ಅಲ್ಲಿ ಒಂದು ಕಲ್ಪನೆ ಮಾಡ್ತಾರಲ್ರಿ, ಅದಿರಲಿ. ಘನ ಶಬ್ದ ಪ್ರಮಾಣ ಇವೆಲ್ಲವೂ ತಾವು 6 ಪವನಗಳು ಎನಿಪವು ಅನ್ಯವನ್ನು ಸಾಧಿಸುವಲ್ಲಿ. ಇದು ಮುಖ್ಯ ಅಂತ ಹೇಳಿದ್ದೀನಿ. ಯಾವುದು? ಅನ್ಯವನ್ನು ಸಾಧಿಸುವಲ್ಲಿ. ಇದು ಬಹಳಷ್ಟು ಅರ್ಥವುಳ್ಳ ಶಬ್ದ. ನೈಯಾಯಿಕಂದು ಮತ್ತು ಒಂದಿಷ್ಟು ವೇದಾಂತಿಗಳದ್ದು ಸ್ವಲ್ಪ 2 ಮಾತಿನಲ್ಲಿ ಚರ್ಚೆ ಮಾಡೋಣ. ಪ್ರತ್ಯಕ್ಷ ಪ್ರಮಾಣ ಅಂತ ಕರೆದ್ದೇವೆ ಇಲ್ಲಿ. ನೇತ್ರೇಂದ್ರಿಯದಿಂದ ರೂಪದ ಜ್ಞಾನ ಆಗ್ತದೆ, ಶ್ರೋತ್ರೇಂದ್ರಿಯದಿಂದ ಶಬ್ದದ ಜ್ಞಾನ ಆಗ್ತದೆ, ತ್ವಗೀಂದ್ರಿಯದಿಂದ ಸ್ಪರ್ಶ ಜ್ಞಾನ ಆಗ್ತದೆ, ನಾಲಿಗೆಯಿಂದ ರುಚಿಯ ಜ್ಞಾನ ಆಗ್ತದೆ, ಘ್ರಾಣೇಂದ್ರಿಯದಿಂದ ಸುಗಂಧ ದುರ್ಗಂಧ ಇದರ ಜ್ಞಾನ ಆಗ್ತದೆ. ಹೀಗೆ ಆಯಾಯ ಇಂದ್ರಿಯಗಳಿಂದ ಆಯಾಯ ವಿಷಯಗಳ ಜ್ಞಾನ ಆಗ್ತವೆ. ಆ ಜ್ಞಾನ ಆಗುವ ರೀತಿ ಹೇಗೆ, ಜ್ಞಾನ ಆಗುವಂತಹ ರೀತಿ ಹೇಗೆ ಅನ್ನೋದನ್ನು ಬರ್ತಾರೆ, ಮತ್ತೇನಿಲ್ಲ. ಜ್ಞಾನ ಆಗುವುದಕ್ಕೊಂದು ಬೇಕು ಪ್ರಮಾಣ. ಪ್ರತ್ಯಕ್ಷ ಪ್ರಮಾಣದ ಅಂತಃಪಾತಿ ಇವೆಲ್ಲ ಪ್ರಮಾಣ. ಇಲ್ಲಿ ಪ್ರಮಾತೃ, ಪ್ರಮಾಣ, ಪ್ರಮೇಯ 3 ಇದಾವೆ ದ್ವೈತವನ್ನು ತಿಳಿಯುವಲ್ಲಿ.
ಪ್ರಮಾತೃ, ಪ್ರಮಾಣ, ಪ್ರಮೇಯ. ಪ್ರಮಾತೃ ಅಂದ್ರೆ ತಿಳಿಯುವವನು, ಪ್ರಮಾಣ ಅಂದ್ರೆ ತಿಳಿಯುವುದಕ್ಕೆ ಸಾಧನವಾದದ್ದು, ಅದನ್ನು ಕರಣ ಅಂತ ಕರಿತೇವೆ. ಅದರದ್ದು ಬಿಡಿಸ್ತೇನೆ ಮುಂದೆ. ಕರಣ ಅಂದ್ರೆ ನಮಗೆ ತಿಳಿಯುವಂಗೆ ನೋಡೋಣ. ಪ್ರಮಾತೃ ಪ್ರಮಾಣ, ತಿಳಿದುಕೊಳ್ಳುವುದಕ್ಕೆ ಯಾವುದು ವಿಷಯವಾಗಿದೆಯೋ ಅದು ಪ್ರಮೇಯ. ಇವು ಮೂರು ಶಬ್ದದ ಅರ್ಥ ಗೊತ್ತಾಗಲಿ. ಒಬ್ಬ ಮನುಷ್ಯ ಏನೋ ಬರೆಯಕತ್ಯಾನ, ಬರೆಯುವವನು ಕರ್ತೃ. ಏನೋ ವಿಷಯ ಬರೆಯಕತ್ತಾನಲ್ಲ, ಯಾವುದರಿಂದ ಬರೆಯಕತ್ತಾನೋ? ಲೇಖನಿಯಿಂದ ಬರೆಯಕತ್ತ. ಲೇಖನಿ ಇವನಿಗೆ ಕರಣ, ಬರೆಯುವುದಕ್ಕೆ ಲೇಖನಿ ಇವನಿಗೆ ಕರಣ. ಇನ್ನು ವಿಷಯವೇ ಪ್ರಮೇಯ. ಸಹಜವಾಗಿ ಎಲ್ಲರಿಗೂ ಗೊತ್ತಿರುವುದು ಉದಾಹರಣೆ ಆಗಲಿ ಅಂತ ಮಾಡಿದ್ದೇನೆ, ಇದನ್ನು ಮತ್ತೇನಿಲ್ಲ. ಕರಣ ಅಂತ ಯಾವುದಕ್ಕಂತಾರು ಲಕ್ಷಣ ಇದಾವ್ರು, ಏನು ಮಾಡೋದು? ತಜ್ಜನ್ಯತ್ವೇ ಸತಿ ತಜ್ಜನ್ಯ ಜನಕತ್ವಂ ಕರಣಸ್ಯ ಲಕ್ಷಣ. ವ್ಯಾಪಾರವದ ಅಸಾಧಾರಣ ಕಾರಣಂ ಕರಣಂ. ಕರಣ ಅಂತ ಯಾವುದಕ್ಕಂತಾರು? ವ್ಯಾಪಾರವತ್ ಅಸಾಧಾರಣ ಕಾರಣ ಕರಣಂ. ಇವೆಲ್ಲ ಬಂದರೂ ನ್ಯಾಯಶಾಸ್ತ್ರ ತಲೆಯಾಗಿ ಹೋಗ್ತದೆ. ಇವೆಲ್ಲ ಬಂದು ಅಂದ್ರೆ ಒಬ್ಬ ಕುಂಭಾರ ಇದ್ದಾನಂತ ಇಟ್ಟುಕೊಳ್ಳೋನೀಗ. ಅವ ಘಟ ಮಾಡಲಿಕ್ಕೆ ಕೊಡ್ತಿದ್ದಾನೆ. ಅಲ್ಲಿ ಕಾರಣಗಳು ಬೇರೆ ಇದಾವೆ, ಅವನು ಹೇಳ್ತೇನೆ. ಅಲ್ಲಿ ನಿಮಿತ್ತ ಕಾರಣ, ಉಪಾದಾನ ಕಾರಣ, ಸಹಕಾರಿ ಕಾರಣ ಅಂತ ಒಂದು ಭಾಗ ಬೇರೆ. ಅದನ್ನು ಬಿಡೋನೀಗ, ಅದು ಬ್ಯಾಡ ನಮಗೆ. ಮತ್ತು ಇಲ್ಲೇನು ಬೇಕಾಗೈತಿ ಅಂತ ಕೇಳಿದ್ರೆ ಪ್ರಮಾತೃ, ಪ್ರಮಾಣ, ಪ್ರಮೇಯ ಬೇಕಾಗೈತಿ. ಪ್ರಮಾಣ ಅಂತ ಯಾವುದನ್ನು ಕರೀತಾರಂದ್ರೆ ಕರಣವನ್ನೇ ಪ್ರಮಾಣ ಅಂತಾರೆ. ಕರಣ ಅಂತ ಯಾವುದಕ್ಕಂತಾರಂದ್ರೆ ಮತ್ತು ವ್ಯಾಪಾರವತ್ ಅಸಾಧಾರಣ ಕಾರಣಂ ಕರಣಂ ಅಂತಾರೆ. ಅಂದರೆ ವ್ಯಾಪಾರವುಳ್ಳ ಕಾರಣವನ್ನು ಕರಣ ಅಂತ ಕರೀತಾರೆ. ಈ ಕುಂಬಾರ ಇದ್ದಾನಲ್ಲ, ಅವ ನಿಮಿತ್ತ ಕಾರಣ ಅಂತ ಇಟ್ಟಿವಿ, ಮಣ್ಣು ಉಪಾದಾನ ಕಾರಣ ಅಂತ ಇಟ್ಟಿವಿ, ಘಟ ಕಾರ್ಯ ಆಯ್ತು ಬಿಡ್ರಿ. ಅದು ಈ ಉಪಾದಾನ ಕಾರಣ ಏನಿದೆಯಲ್ಲ, ಇದನ್ನು ಕರಣ ಅಂತ ಕರೀತಾರೆ. ಅಂದರೆ ಲೇಖನಿಯನ್ನು ಹೆಂಗೆ ಕರಣ ಅಂತ ಕರಿತೀರಿ? ಘಟವನ್ನು ಮಾಡುವುದಕ್ಕೆ ಮಣ್ಣು ಕಾರಣ. ಇದು ನಮ್ಮ ಪ್ರಕಾರ. ಆದ್ರೆ ನೈಯಾಯಿಕನ ಪ್ರಕಾರ ಮಣ್ಣು ಕಾರಣ ಅಲ್ಲ. ಮತ್ತೇನು ಕಾರಣ? ಎರಡು ಕಪಾಲಗಳು ಕಾರಣ. ಘಟಕ್ಕೆ ಮಣ್ಣು ಕಾರಣ ಅಲ್ಲ, ಅವ್ನು ಹೇಳೋದು ಕಪಾಲಗಳು ಕಾರಣ ಅಂತ. ನಾವು ಯಾಕೆ ಅವ್ನು ಹಿಂಗೆ ಯಾಕಂತಾನು? ಆ ಕಪಾಲ ಮಣ್ಣು ಹೌದಲ್ಲೋ? ಮಣ್ಣು ಹೌದು. ಆದ್ರೆ ಜೇಡಿ ಮಣ್ಣು ಕಪಾಲ ಆಗ್ತದೆ. ಉಸುಕ ಬೆರೆತ ಮಣ್ಣು, ಮರಳು ಬೆರೆತ ಮಣ್ಣು ಕಪಾಲ ಆಗೋದಿಲ್ಲ. ಮಡ್ಡಿ ಭೂಮಿ ಅಂತ ಇದೆ ಒಂದಿಷ್ಟು, ಅದಕ್ಕೆ ಮಡ್ಡಿ ಅಂತ ಕರೀತಾರೆ, ಗುಡ್ಡ ಅಂತ ಕರೀತಾರೆ. ಅಲ್ಲಿ ಸಾಕಷ್ಟು ಕಲ್ಲು ಬೆರೆತ ಮಣ್ಣಿದೆ. ಆ ಮಣ್ಣು ತೊಗೊಂಡು ಬಂದು ಕೊಡ ಮಾಡ್ರಿ ನ್ಯಾಯಕ್ಕಂತಾನೆ. ಅವ್ರೇನು ಭಾಳ ಸೂಕ್ಷ್ಮವಾಗಿ ವಿಚಾರ ಮಾಡ್ಯಾರಲ್ರಿ, ಏನು ಸ್ಥೂಲವಾಗಿ ಮಾಡಿಲ್ಲ. ಮಣ್ಣಂತಾನು. ಮಣ್ಣ ಕಾರಣ ಆಗೋದಿಲ್ಲ ಅಂತ ನಾವು. ಘಟಕ್ಕೆ ಕಪಾಲವೇ ಕಾರಣ ಅಂತ ಹೇಳಬೇಕಲ್ಲದೆ ಮಣ್ಣು ಕಾರಣ ಅಂತ ಹೇಳಕ್ಕೆ ಬರೋದಿಲ್ಲ. ಹೇಳ್ತೇವೆ ಅಂದ್ರೆ ತೊಗೊಂಬಂದು ಮಾಡಂತ ನಾವು. ಯಾವುದೇ ಹೇಳಿದ್ದಿಲ್ಲ, ಗುಡ್ದಾಗೇನು ಮಣ್ಣು ತೊಗೊಂಬ ಕೊಡ ಮಾಡಿ ತೋರಿಸಿ ನನಗಂತ ನಾವು. ಅಲ್ಲಿ ಲಕ್ಷಣದ ಕೊರತೆ ಬೀಳ್ತದಿಂದ ಅಲ್ಲಿ ಘಟ ಆಗೋದಿಲ್ಲ. ಆದುದರಿಂದ ಇಲ್ಲಿ ಕಪಾಲದ್ವಯ ಘಟಕ್ಕೆ ಕಾರಣ ಅಂತ ಓದ್ಕೋಬೇಕು ನಾವು. ಆ ಕಪಾಲದ್ವಯವೇ ಉಪಾದಾನ ಕಾರಣ. ಸ್ಥೂಲವಾಗಿ ಮಣ್ಣು ಉಪಾದಾನ ಕಾರಣ ಅಂತ ಹೇಳ್ತೇವೆ ನಾವು ವೇದಾಂತಿಗಳು. ಆದ್ರೆ ನೈಯಾಯಿಕ ಒಪ್ಪೋದಿಲ್ಲ ಅದನ್ನು. ಕಪಾಲದ್ವಯ ಕಾರಣ ಅಂತ ಹೇಳ್ರಿ ಅಂತ ನಾವು. ಇದು ಕಾರಣ ಇದೆಯಲ್ಲ, ಈಗ ಇದಕ್ಕೆ ಕಾರಣ ಯಾಕಂತ ಅಂದ್ರೆ ಇಲ್ಲಿ ಕುಂಬಾರನೂ ಕಾರಣ, ಕಪಾಲದ್ವಯವೂ ಕಾರಣ, ಸಹಕಾರಿ ತಿಗಿರಿ ದಂಡ ಅವೂ ಕಾರಣ, ಸಹಕಾರಿ ಕಾರಣಗಳು. ಇದಕ್ಕೆ ಕರಣ ಯಾಕಂತೇವಿ? ಕಪಾಲದ್ವಯಕ್ಕೆ ಕರಣ ಅಂತೇವೆ ನಾವು. ಸಾಕ್ಷಾತ್ ಕಾರಣ ಆಗೈತೆ ಕಾರ್ಯಕ್ಕೆ ಸಾಕ್ಷಾತ್ ಕಾರಣವಾದದ್ದು ಕರಣ. ವ್ಯಾಪಾರವತ್ ಅಸಾಧಾರಣ ಕಾರಣಂ ಕರಣಂ.
ಸಾಧಾರಣ ಕಾರಣ ಅಸಾಧಾರಣ ಕಾರಣ ಅಂತ ಮತ್ತೆ ಎರಡು ಭಾಗ. ಸಾಧಾರಣ ಕಾರಣಗಳು 9 ಇದಾವೆ. ಪ್ರತಿಯೊಂದು ಕಾರ್ಯಕ್ಕೆ ನಿಯತವಾದ ಕಾರಣ ಅಸಾಧಾರಣ ಕಾರಣ. ಈಶ್ವರ ಸಾಧಾರಣ ಕಾರಣದಲ್ಲಿ ಸೇರ್ತಾನೆ. ಈಶ್ವರನ ಜ್ಞಾನ, ಈಶ್ವರನ ಇಚ್ಛಾ, ಈಶ್ವರನ ಕೃತಿ, ಆಕಾಶ, ಆಮೇಲೆ ಪ್ರಾಗಭಾವ, ಪ್ರಧ್ವಂಸಭಾವ ಪ್ರಾಗಭಾವ, ಪ್ರತಿಬಂಧಕ ಭಾವ ಇತ್ಯಾದಿ 9 ಸಾಧಾರಣ ಕಾರಣಗಳನ್ನು ಪಾಠ ಮಾಡ್ಯಾರ. ಈಶ್ವರ ಇಲ್ಲದೆ ಹೋದರೆ ಜಗತ್ತಾಗೋದಿಲ್ಲ. ಅಂದರೆ ಬಯಲಿಲ್ಲದೆ ಹೋದರೆ ಏನೂ ಮಾಡಕ್ಕೆ ಬರೋದಿಲ್ಲ. ಈಶ್ವರ ಇಲ್ಲದೆ ಹೋದರೆ ಜಗತ್ತಾಗೋದಿಲ್ಲ, ಆ ಮಾತು ಬಿಡೋಣ. ಬಯಲು ಇಲ್ಲದೆ ಹೋದರೆ ಏನು ಮಾಡಲಿಕ್ಕೆ ಬರೋದಿಲ್ಲ. ಇದು ಸಾಧಾರಣ ಕಾರಣ. ಬಯಲು ಸಕಲ ಕಾರ್ಯಗಳಿಗೆ ಸಾಧಾರಣ ಕಾರಣ. ಒಂದೇ ಹೇಳ್ಬಿಡ್ತೇನೆ, 9 ಎಲ್ಲ ಬೇಡ, ತಲೆ ಕೆಡಿಸೋದು. ಬಯಲು ಇಲ್ಲದೆ ಏನಾರ ಮಾಡಕ್ಕೆ ಬರ್ತದೆ ಅನ್ನೋದು ಬರೋದಿಲ್ಲ, ಸಾಧಾರಣ ಕಾರಣ. ಆಕಾಶವನ್ನು ತೊಗೊಂಡಿದ್ದ ನಾವು. ಅವ್ರದ್ದು ಪ್ರತಿಬಂಧಕ ಅಭಾವ, ಅವು ಇವು ಬೇಡ ಗಲಾಟೆ. ಇನ್ನು ಕೊಡ ಇಟ್ಕೊಂಡಿದ್ದೀವಿ ಈಗ ಸದ್ಯಕ್ಕೆ. ಅಸಾಧಾರಣ ಕಾರಣ ಯಾವುದು ಅಂತ ಕೇಳಿದ್ರೆ ಮಣ್ಣಲ್ಲ ಅಂತ ಹೇಳಿ ಆಯಿತು. ಕಪಾಲ ದ್ವಯ ಅಸಾಧಾರಣ ಕಾರಣ. ಆ ಎರಡೂ ಕಪಾಲಗಳು ಬೇರೆ ಬೇರೆ ಇದಾವೆ. ಅವು ಕೂಡಿದಾಗ ಕೊಡ ಆಕೈತಿ. ಅದನ್ನು ಸಂಯೋಗ ಅಂತೇವೆ. ಕಪಾಲ ದ್ವಯ ಸಂಯೋಗ ಅಂತೇವೆ. ಆ ಸಂಯೋಗವೇ ವ್ಯಾಪಾರ. ಇಲ್ಲಿ ಎರಡು ಕಪಾಲಗಳ ಕೂಡುವಿಕೆ ಕನ್ನಡ ಭಾಷೆಯಲ್ಲಿ ಸಂಯೋಗವೇ ಏನಿದು ವ್ಯಾಪಾರ. ವ್ಯಾಪಾರ ಅಂದ್ಕೊಳ್ಳಿ ಮಾರ್ಕೆಟ್ಗೆ ಹೊರಗಿದ್ದೀರಿ, ಶಾಸ್ತ್ರದಾಗದೇವಿ. ವ್ಯಾಪಾರವತ್ ಅಸಾಧಾರಣ ಕಾರಣಂ ಕರಣಂ, ಅದಕ್ಕೆ ಲಕ್ಷಣ ಇದೆ. ವ್ಯಾಪಾರವುಳ್ಳ ಅಸಾಧಾರಣ ಕಾರಣವೇ ಕರ್ಣ. ಇಲ್ಲಿ ವ್ಯಾಪಾರ ಅಂತ ಯಾವುದಕ್ಕಂದ್ರಿ ಎರಡರ ಕೂಡುವಿಕೆಗೆ ವ್ಯಾಪಾರ ಅದ್ದೀವಿ. ಆ ವ್ಯಾಪಾರದ ಲಕ್ಷಣ ಬರೀತಾರೆ. ತಜ್ಜನ್ಯತ್ವೇ ಸತಿ ತಜ್ಜನ್ಯ ಜನಕತ್ವಂ ವ್ಯಾಪಾರಸ್ಯ ಲಕ್ಷಣಂ. ಉಪಾದಾನ ಕಾರಣದಿಂದ ಹುಟ್ಟಿರಬೇಕು. ಉಪಾದಾನ ಕಾರಣದ ಕಾರ್ಯಕ್ಕೆ ಇದು ಕಾರಣ ಆಗಿರಬೇಕು. ಹಿಂಗ್ಯಾಕೆ ಮಾಡುತ್ತಾರೆ ಅಂದಿಗಿಂದೆ ಇವನು ಹೇಳಬೇಕಾಗೈತಿ. ಏನು ಮಾಡೋದು? ಪ್ರಮಾತೃ ಪ್ರಮಾಣ ಪ್ರಮೇಯ ಹೇಳಬೇಕಾಗೈತಿ. ಇಲ್ಲಿ ವ್ಯಾಪಾರ ಸಂಯೋಗ ಗೊತ್ತಾಯ್ತಲ್ಲ, ಸ್ಥೂಲವಾಗಿದೆ ಎರಡು ಕಪಾಲ. ಈ ಕಪಾಲ ದ್ವಯದಿಂದ ಹುಟ್ಟೈತಿ ಸಂಯೋಗ. ಸಂಯೋಗ ಎರಡರಿಂದ ಹುಟ್ಟುತ್ತೆ, ಒಂದರಿಂದ ಹುಟ್ಟೋದಿಲ್ಲ. ಏನು ಒಂದರಿಂದ ಹುಟ್ಟತ್ರ? ಸಂಯೋಗ ಅಂದರೆ ಏನು? ಎರಡು ಕೂಡುವುದಕ್ಕೆ ಸಂಯೋಗ ಅಂತಾರೆ. ಅದು ಯಾವಾರ ಎರಡು ವಸ್ತುಗಳಾಗಲಿ ಎರಡು ಕೂಡುವುದಕ್ಕೆ ಏನಂತಾರೆ? ಸಂಯೋಗ ಅಂತಾರೆ. ಹಂಗಾರೆ ಕಪಾಲ ದ್ವಯದಿಂದ ಸಂಯೋಗ ಅನ್ನುವ ಗುಣ ಹುಟ್ಟೈತೆ. ಈ ಸಂಯೋಗ ಘಟದ ಉತ್ಪತ್ತಿಗೆ ಕಾರಣ ಆಗೈತೆ. ತತ್ವ ಶಬ್ದಕ್ಕೆ ಕಪಾಲದ್ವಯ. ತಜ್ಜನ್ಯತ್ವೇ ಸತಿ ಕಪಾಲದ್ವಯದಿಂದ ಹುಟ್ಟಿ ಕಪಾಲದ್ವಯದಿಂದ ಹುಟ್ಟುವ ಕಾರ್ಯಕ್ಕೆ ಕಾರಣವಾದದ್ದು ಸಂಯೋಗ. ತಜ್ಜನ್ಯತ್ವೇ ಸತಿ ತಜ್ಜನ್ಯ ಜನಕತ್ವಂ ವ್ಯಾಪಾರಸ್ಯ ಲಕ್ಷಣಂ. ಇಲ್ಲಿ ವ್ಯಾಪಾರ ಕೂಡಿತು ನಮಗೆ. ಇಲ್ಲಿ ಕಪಾಲದ್ವಯದಲ್ಲಿ ಸಂಯೋಗ ಅನ್ನುವ ವ್ಯಾಪಾರ ಕೂಡಿತು. ಈ ಕಪಾಲದ್ವಯವೇ ಘಟಕ್ಕೆ ಅಸಾಧಾರಣ ಕಾರಣ. ಈ ವ್ಯಾಪಾರವುಳ್ಳ ಅಸಾಧಾರಣ ಕಾರಣವನ್ನೇ ಕರಣವೆಂದು ಕರೆಯುತ್ತೇವೆ. ಇಷ್ಟು ಇಲ್ಲಿ ಪ್ರಕ್ರಿಯೆ ಇದೆ ನೋಡ್ರಪ್ಪ. ಶಾಸ್ತ್ರ ಹೇಳ್ಬೇಕಂದ್ರೆ ಮತ್ತು ಹಂಗೆ ಮೇಲೆ ಹೇಳೋದಂದ್ರೆ ಹೇಳೋಕ್ಕೂ ಬರ್ತದೆ, ಏನು ದೊಡ್ಡದಲ್ಲ. ಪರಂತು ಕೆಲವು ಜನ ಕೂಡಿದ್ದೇವೆ ಅಂದಮೇಲೆ ಅಲ್ಲಿರುವಂಥದ್ದನ್ನು ಹೇಳ್ಕೊತ ಹೋಗೋಣ. ಈ ಪ್ರಮಾತೃ ಪ್ರಮಾಣ ಪ್ರಮೇಯ ಸ್ಥೂಲವಾಗಿ ತೋರುವ ಜಗತ್ತಿಗೆ ಕಾರಣಗಳು ಅಲ್ಲದೆ ಅಂದರೆ ಏನು? ತಿಳಿಸಿಕೊಡುವುದಕ್ಕೆ ಕಾರಣ. ತಿಳಿಸಿಕೊಡೋದು ಅಂದರೆ ಏನೋ ಅದು ಇಲ್ಲ ಅಂತ ತಿಳಿಸಿಕೊಡೋದು ಅಂತ ಅಭಿಪ್ರಾಯ, ಮತ್ತೇನಿಲ್ಲ ಇಲ್ಲಿ. ಆದರೆ ಆತ್ಮತತ್ವವನ್ನು ತಿಳಿಸುವುದಕ್ಕೆ ಈ 6 ಪ್ರಮಾಣಗಳು ಕೆಲಸವನ್ನು ಮಾಡಲಾರವು. ಇಲ್ಲಿ ಪ್ರಮಾಣ ಅಂದರೆ ಏನಂದ್ರು? ವ್ಯಾಪಾರವತ್ ಅಸಾಧಾರಣ ಕಾರಣಂ ಕರಣಂ, ಅದು ಪ್ರಮಾಣ. ಅದು ಪ್ರಮಾಣ ಅಂತ ಕರೆಸ್ಕೊಳ್ತದೆ. ಅದು ಕರಣ ಅಂತ ಕರೆಸ್ಕೊಳ್ತದೆ. ಪ್ರತ್ಯಕ್ಷ ಪ್ರಮಾಣ. ಇದು ಪ್ರಮಾಣ ಅಂತ ಕರೆಸ್ಕೊಳ್ಳೋದಿಲ್ಲ, ಕರಣ ಅಂತ ಕರೆಸ್ಕೊಳ್ತದೆ. ವ್ಯಾಪಾರವತ್ ಅಸಾಧಾರಣ ಕಾರಣಂ ಕರಣಂ, ಇದು ಕರಣ ಆಯಿತು. ಪ್ರಮಾತೃ ಪ್ರಮಾಣ ಪ್ರಮೇಯ
ಇಲ್ಲಿ ಕರಣವನ್ನು ಪ್ರಮಾಣ ಅಂತೂ ಕೂಡ ನಾವು ಕರೆದ್ದೇವೆ ಅನ್ನುವಂಥ ಒಂದು ಮಾತನ್ನು ಬಳಸಿದ್ದೇವೆ. ನೋಡೋಣ ಅದೇನು ಪ್ರಮಾತೃ ಪ್ರಮಾಣ ಪ್ರಮೇಯ ಅಂತ. ಮುಂದಿನ ವ್ಯಾಖ್ಯಾನದಲ್ಲಿ ಅದನ್ನು ವಿಸ್ತಾರವಾಗಿ ತಿಳಿದುಕೊಳ್ಳೋಣ ಅಂತ ಹೇಳ್ತಾ ಇವತ್ತಿನ ಪ್ರವಚನಕ್ಕೆ ವಿಶ್ರಾಂತಿ. ಓಂ ತತ್ಸತ್ ಪರಬ್ರಹ್ಮಣೇ ನಮಃ.